ಜ್ಞಾನಧ್ವನಿಯನ್ನು ಕೇಳುತ್ತಿರುವ ಎಲ್ಲ ಪ್ರೀತಿಯ SLC ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನನ್ನ ಹೆಸರು ಭಾರ್ಗವಿ ಎನ್. ನಾನು ಸರ್ಕಾರಿ ಪ್ರೌಢಶಾಲೆ ಕುಕ್ಕರಳ್ಳಿಯಲ್ಲಿ ತೃತೀಯ ಭಾಷೆ ಹಿಂದಿಯನ್ನು ಬೋಧಿಸ್ತಾ ಇದ್ದೀನಿ. ಈ ದಿನ SLC ಮಕ್ಕಳಿಗೆ ನಾನು ಪರೀಕ್ಷಾ ದೃಷ್ಟಿಯಿಂದ ಸುಲಭವಾಗಿ ಅಂಕವನ್ನು ಹೇಗೆ ಪಡೆಯಬಹುದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದಿ ಒಂದು ತುಂಬ ಸುಲಭವಾದ ವಿಷಯ, ಸುಲಭವಾದ ಭಾಷೆ. ಅದು ಕನ್ನಡಕ್ಕೆ ಅದರಲ್ಲಿ ಬರುವಂಥ ಎಷ್ಟೋ ಪದಗಳು ಕನ್ನಡಕ್ಕೆ ಸಮಾನವಾದದ್ದು. ಉದಾಹರಣೆಗೆ ಸುಖ್, ದುಃಖ್, ಸತ್ಯ, ಶಾಂತಿ, ಪ್ರಿಯ ಇವೆಲ್ಲವನ್ನು ನಾವು ಹಿಂದಿಯಲ್ಲೂ ಬಳಸ್ತೀವಿ, ಕನ್ನಡದಲ್ಲೂ ಬಳಸ್ತೀವಿ. ಹಾಗಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ. ಮೊದಲಿಗೆ ನಾನು 10ನೇ ತರಗತಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋ ಪರಿಚಯವನ್ನು ಮಾಡ್ಕೊಳ್ತೀನಿ. ಮೊದಲಿಗೆ ನಮಗೆ ಎಲ್ಲರಿಗೂ ಗೊತ್ತೇ ಇದೆ ಮಕ್ಕಳ, 1ರಿಂದ 8ನೇ ಪ್ರಶ್ನೆವರೆಗೆ ವ್ಯಾಕರಣ ಇರುತ್ತೆ. ವ್ಯಾಕರಣಾಂಶದ ಮೇಲೆ ಪ್ರಶ್ನೆಗಳು ಬರುತ್ತೆ. 8ರಿಂದ 12ನೇ ಪ್ರಶ್ನೆಯವರೆಗೆ ಅನುರೂಪತಾ ಇರುತ್ತೆ. ಹಾಗೆ 12ರಿಂದ 16ರವರೆಗೆ ಏನಿರುತ್ತೆ ಅಂತಂದರೆ ಒಂದು ವಾಕ್ಯದ 4 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗತ್ತೆ. ನಂತರ ನೀವು 17ರಿಂದ 24ರವರೆಗೆ 2 ಅಂಕದ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗತ್ತೆ. 25ರಿಂದ 33ರವರೆಗೆ 3 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಅದರಲ್ಲಿ ಒಂದು ದೋಹೆಯ ಭಾವಾರ್ಥ ಬರುತ್ತೆ. ನಮಗೆ ದೋಹೆ ಬರೋದು ಯಾವುದು? ತುಳಸಿಕೆ ದೋಹೆ. ಅದರ ಒಂದು ಭಾವಾರ್ಥವನ್ನು ಬರೀಬೇಕಾಗತ್ತೆ. ಮತ್ತು ಅದರಲ್ಲಿ ಒಂದು ಪ್ರಶ್ನೆ ಏನಿರುತ್ತೆ, ನಮಗೆ ಅನುವಾದ ಇರುತ್ತೆ. ಕನ್ನಡದಲ್ಲಿ ಅನುವಾದ ಮಾಡುವುದನ್ನು ಉತ್ತರಿಸಬೇಕಾಗತ್ತೆ. ನಂತರ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಅದು ಅಥವಾ ಪ್ರಶ್ನೆ ಇರುತ್ತೆ. ನಮಗೆ ಹಿಂದಿಯಲ್ಲಿ 2 ಕಡೆ ಅಥವಾ ಪ್ರಶ್ನೆ ಬರುತ್ತೆ. ಒಂದು 4 ಅಂಕದ ಪ್ರಶ್ನೆಯಲ್ಲಿ ಗದ್ಯ ಭಾಗದ್ದು, ಕಡೆಯಲ್ಲಿ ಪತ್ರಲೇಖನಕ್ಕೆ ಅಥವಾ ಪ್ರಶ್ನೆಗಳು ಬರುತ್ತೆ. ನಂತರ ನಮ್ಮ ಇಡೀ ಹೋಲ್ ಸಿಲೆಬಸ್ಸಲ್ಲಿ ಇರೋವಂಥದ್ದು ಒಂದೇ ಕಂಠಪಾಠದ ಪದ್ಯ ಯಾವುದು? ಅಸಫಲತಾ ಏಕ್ ಚುನೌತಿ ಹೇ ಇಸೆ ಸ್ವೀಕಾರ ಕರೋ. ಅದನ್ನು 4 ಲೈನ್ ನಿಮಗೆ ಪದ್ಯವನ್ನು ಕೊಡ್ತಾರೆ. ಅದನ್ನು ಈಸಿಯಾಗಿ 4 ಮಾರ್ಕ್ಸಿಗೆ ಬರೀಬೋದು. ನಂತರ ಗದ್ಯ ಭಾಗವನ್ನು ಓದಿ ಅದಕ್ಕೆ ಸಂಬಂಧಿಸಿದಂತೆ 4 ಪ್ರಶ್ನೆಗಳಿರುತ್ತೆ. ಅದಕ್ಕೆ ಉತ್ತರವನ್ನು ಬರಿಬೇಕಾಗತ್ತೆ. ಅದಾದಮೇಲೆ 37ನೇ ಪ್ರಶ್ನೆ ಪ್ರಬಂಧ ಇರುತ್ತೆ, ಹಿಂದಿಯಲ್ಲಿ ನಿಬಂಧ್. ನಂತರ ಪತ್ರಲೇಖನ. ಅದರಲ್ಲಿ ಒಂದು ವ್ಯಾವಹಾರಿಕ ಪತ್ರ ಇರುತ್ತೆ, ಒಂದು ವ್ಯಕ್ತಿಗತ ಪತ್ರ ಇರುತ್ತೆ. ಚುಟ್ಟಿ ಪತ್ರ, ಒಂದು ಪಿತಾಜಿಗೆ ಪತ್ರ ಅಂತ ಕೇಳ್ತಾರೆ. ಎರಡರಲ್ಲಿ ಯಾವುದು ಈಸಿ, ನೀವು ಯಾವ್ದು ಕಲ್ತಿರ್ತೀರ ಅದನ್ನು ಬರಿಬೋದು. ಇಲ್ಲಿ ಪತ್ರಲೇಖನದಲ್ಲಿ ನೀವು 5 ಮಾರ್ಕ್ಸನ್ನು ಸುಲಭವಾಗಿ ಪಡಿಬೋದು. ಇಷ್ಟು ನಮ್ಮ ಪ್ರಶ್ನೆ ಪತ್ರಿಕೆ. ನಾವು ಎಲ್ಲಿ ಸುಲಭವಾಗಿ ಅಂಕವನ್ನು ಗಳಿಸ್ಬೋದು ಅಂದರೆ, ವ್ಯಾಕರಣದಲ್ಲಿ 8 ಅಂಕವನ್ನು ಗಳಿಸ್ಬೋದು. ಅನುರೂಪತದಲ್ಲಿ ಏನಿಲ್ಲ ಅಂದರೂ 2 ಪ್ರಶ್ನೆಗಳಿಗಾದರೂ ಬರಿಬೋದು. ನಂತರ ಒಂದು ವಾಕ್ಯದಲ್ಲಿ 4 ಅಂಕ ಗಳಿಸ್ಬೋದು. ಅದನ್ನು ಬಿಟ್ಟರೆ ಇನ್ನೆಲ್ಲಿ ಸುಲಭವಾಗಿ ಅಂಕವನ್ನು ಗಳಿಸ್ಬೋದು ಅಂದರೆ, ನಮಗೆ ಗೊತ್ತೇ ಇದೆ ದೋಹೆಯ ಭಾವಾರ್ಥವನ್ನು ಬರೆದ್ರೆ 3 ಮಾರ್ಕ್ಸ್ ಸಿಕ್ಕುತ್ತೆ. ಒಂದೇ ದೋಹೆ ಇರೋದ್ರಿಂದ ಅಲ್ಲಿ ಭಾವಾರ್ಥವನ್ನು ಕಲ್ತಿ ಮಾರ್ಕ್ಸನ್ನು ಗಳಿಸ್ಬೋದು. ಪ್ರಯತ್ನ ಪಟ್ಟರೆ ಅನುವಾದದಲ್ಲಿ 3 ಮಾರ್ಕ್ಸನ್ನು ಗಳಿಸ್ಬೋದು. ಅದು ಬಿಟ್ಟರೆ ಅಪಠಿತ ಗದ್ಯದಲ್ಲಿ ಗದ್ಯ ಭಾಗದಲ್ಲೇ ನಮಗೆ ಉತ್ತರ ಇರುತ್ತೆ. ಅದನ್ನು ಹುಡುಕಿ ಬರೆಯೋದು ತುಂಬ ಸುಲಭ. ಹಾಗಾಗಿ ಅಲ್ಲಿ 4 ಅಂಕಗಳನ್ನು ಗಳಿಸ್ಬೋದು. ಅದು ಬಿಟ್ಟರೆ ಪತ್ರಲೇಖನದಲ್ಲಿ 5ಕ್ಕೆ 5 ಅಂಕವನ್ನು ಗಳಿಸ್ಬೋದು. ಇಲ್ಲಿ ಸರಿಸುಮಾರು 35 ಅಂಕಗಳಿಗೆ ನಾವು ಉತ್ತರ ಬರೆದು ಗಳಿಸ್ಬೋದು. ಇದು ಸುಲಭವಾಗಿ ನಾವು ಪಡ್ಕೋಬೋದು. ಇನ್ನು ವ್ಯಾಕರಣದಲ್ಲಿ ಹಾಗಾದರೆ ಏನೇನು ಬರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಬರುವಂಥದ್ದೇ 8 ಅಂಶಗಳು: ವಚನ, ಲಿಂಗ, ವಿಲೋಮ, ಪ್ರಥಮ ಪ್ರೇರಣಾರ್ಥಕದಲ್ಲಿ ನಿಮ್ಗೆ ಯಾವುದನ್ನು ಕೇಳ್ತಾರೆ ಅಂತಂದರೆ, ಪ್ರಥಮ ಪ್ರೇರಣಾರ್ಥಕವನ್ನು ಗುರುತಿಸಿ ಬರೆಯುವಂಥದ್ದನ್ನ ಕೇಳ್ತಾರೆ. ಪ್ರಥಮ ಪ್ರೇರಣಾರ್ಥಕ, ಕಾರಕ, ಮತ್ತು ವಿರಾಮ ಚಿಹ್ನೆ. ಎಷ್ಟಾಯಿತು? 1 2 3 6 ಆಯಿತು. ನಂತರ ಸಂಧಿ, ಸಮಾಸ. ಇದಿಷ್ಟು ನಿಮಗೆ ಕೇಳುವಂಥದ್ದು, 8 ಅಂಕಗಳಿಗೆ ಕೇಳುವಂಥದ್ದು. ಮತ್ತೊಮ್ಮೆ ಹೇಳಿಬಿಡ್ತೀನಿ. ವ್ಯಾಕರಣದಲ್ಲಿ ವಚನ, ಲಿಂಗ, ವಿಲೋಮ, ಪ್ರಥಮ ಪ್ರೇರಣಾರ್ಥಕ, ಕಾರಕ, ವಿರಾಮ ಚಿಹ್ನೆ, ಸಂಧಿ, ಸಮಾಸ. ಇವುಗಳನ್ನು ಕಲಿಯೋದ್ರಿಂದ ನೀವು 8 ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ಹಾಗೆ ಎಲ್ಲ ಪಾಠದಲ್ಲಿ ಏನೇನನ್ನು ಕಲಿಬೋದು, ಹೇಗೆ ಅಂಕವನ್ನು ಪಡಿಬೋದು ಅಂತ ನಾವು ಇಲ್ಲಿ ನೋಡೋಣ. ಫಸ್ಟು ಪದ್ಯ ಭಾಗವನ್ನು ಹೇಳಿಬಿಡ್ತೀನಿ. ನಮಗೆ ಇರುವಂಥದ್ದು ಪದ್ಯದಲ್ಲಿ ಮಾತೃಭೂಮಿ, ಅಭಿನವ್ ಮನುಷ್ಯ, तुलसी के दोहे, समय की पहचान, सूर शाम, कोशिश करने वालों की हार नहीं होती. ಕೋಶಿಶ್ ಕರ್ನೆ ವಾಲೋ ಕಿ ಹಾರ್ ನಹಿ ಹೋತಿ 4 ಮಾರ್ಕ್ಸಿಗೆ ಪದ್ಯ ಇರೋದ್ರಿಂದ ಅದರಲ್ಲಿ ಪ್ರಶ್ನೆಗಳು ಬೇರೆ ಇನ್ಯಾವುದು ಬರೋದು ಇಲ್ಲ. ಹಾಗಾಗಿ ಅದರಲ್ಲಿ ಪದ್ಯ ಒಂದು ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು. ಇನ್ನು ಮಾತೃಭೂಮಿಯಲ್ಲಿ
ಒಂದು ವಾಕ್ಯದ ಪ್ರಶ್ನೆಗಳು ತುಂಬ ಈಸಿದೆ. ನಾವು ಪದ್ಯವನ್ನು ಕಲ್ತಿದ್ರೆ ಒಂದು ವಾಕ್ಯದ ಉತ್ತರ ಯಾವುದು ಬೇಕಾದರೂ ಆನ್ಸರ್ ಮಾಡ್ಬೋದು. ಅದರಲ್ಲಿ 2 ಪ್ರಶ್ನೆಗಳಿವೆ. ಒಂದು, ಭಾರತ್ ಮಾಕೆ ಪ್ರಾಕೃತಿಕ ಸೌಂದರ್ಯ ಕಾ ವರ್ಣನ್ ಕೀಜಿಯೇ, ಅಥವಾ ಇನ್ನೊಂದು, ಮಾಕಾ ಸ್ವರೂಪ್ ಕೈಸಾ ತಾ ವರ್ಣನ್ ಕೀಜಿಯೇ. ಭಾರತ್ ಮಾಕಾ ಸ್ವರೂಪ್ ಅನ್ಬೋದು, ಅಥವಾ ಮಾತಾ ಕಾ ಸ್ವರೂಪ್ ಅನ್ಬೋದು, ಮಾತೃಭೂಮಿಕಾ ಸ್ವರೂಪ್ ಅಂತ ಕೇಳ್ಬೋದು. ಯಾವ ರೀತಿ ಕೇಳಿದ್ರೂ ಅಷ್ಟೇ. ಇದು 2 ಪ್ರಶ್ನೆಗೂ ನಾವು ಒಂದು ಆನ್ಸರನ್ನು ರೆಡಿ ಮಾಡಿಟ್ಕೊಂಡು 2 ಉತ್ತರಕ್ಕೂ ಒಂದೇ ಬರಿಬೋದು. ಪ್ರಶ್ನೆ 2 ಅಂಕಕ್ಕಾದರೂ ಬರ್ಬೋದು, 3 ಅಂಕಕ್ಕಾದರೂ ಬರ್ಬೋದು. ಈ 2 ಪ್ರಶ್ನೆ ಪ್ರತಿ ಪತ್ರಿಕೆಯಲ್ಲೂ ಇದ್ದೇ ಇರುತ್ತೆ. 2ರಲ್ಲಿ ಒಂದು ಸ್ವರೂಪ ಮತ್ತು ಪ್ರಾಕೃತಿಕ ಸೌಂದರ್ಯ. ಇದೆರಡರಲ್ಲಿ ಯಾವುದಾದ್ರು ಒಂದು ಪ್ರಶ್ನೆ 2 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಬರೋದ್ರಿಂದ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇಲ್ಲಿ ಸುಲಭವಾಗಿ 3 ಅಂಕವನ್ನು ಪಡಿಬೋದು ಮಾತೃಭೂಮಿಯಲ್ಲಿ. ನಂತರ ಬರುವಂಥದ್ದು ನಮಗೆ ಕಾಶ್ಮೀರಿ ಸೇಬ್. ಇದರಲ್ಲಿ ಇತ್ತೀಚೆಗೆ ಕೇಳುವಂಥ ಪ್ರಶ್ನೆ ಯಾವುದಾಗಿದೆ ಅಂತಂದರೆ, ಕಾಶ್ಮೀರಿ ಸೇಬ್ ಪಾಠದ ಆಶಯ ಏನಿದೆ ಅದನ್ನು ಜಾಸ್ತಿ ಕೇಳ್ತಾ ಇದ್ದಾರೆ, ಹಾಗಾಗಿ ಅದನ್ನು ನೋಡ್ಕೋಬೇಕಾಗತ್ತೆ. ಅದು ಬಿಟ್ಟರೆ ಈ ಪಾಠದಲ್ಲಿ ನಮಗೆ ಒಂದು ವಾಕ್ಯದಲ್ಲಿ ಯಾವ್ದು ಕೇಳಿದ್ದಾರೆ ಅಂದರೆ, ಲೇಖಕ್ ಚೀಸೆ ಖರೀದ್ನೆ ಕಹಾ ಗಯೇತೆ, ಲೇಖಕ್ಕೋ ಕ್ಯಾ ನಜರಾಯ, ಲೇಖಕ ಜಿ ಕ್ಯೂ ಲಲ್ಚಾ ಉಟ. ಇದೆರಡು ಒಂದೇ ಉತ್ತರ ಬರಿಬೋದು. ಲೇಖಕ್ಕೋ ಕ್ಯಾ ನಜರಾಯ, ಲೇಖಕ ಜಿ ಕ್ಯೂ ಲಲ್ಚಾ ಉಟ. ಇದೆರಡು ಪ್ರಶ್ನೆನ ನೆನ್ಪಿಟ್ಕೊಂಡ್ರೆ ಒಂದೇ ಉತ್ತರ. ಸೇಬ್ ದೇಖಕರ್ ಲಲ್ಚಾ ಉಟ, ಸೇಬ್ ನಜರ್ ಆಯ. ಎರಡಕ್ಕೂ ಒಂದೇ ಉತ್ತರವನ್ನು ಬರಿಬೋದು, 1 ಅಂಕದಾಗಿರೋದ್ರಿಂದ. ನಂತರ ಇಲ್ಲಿ ಅತಿ ಹೆಚ್ಚು ಸಲ ಕೇಳಿರೋದು, ರೋಸ್ ಏಕ್ ಸೇಬ್ ಖಾನೆ ಸೆ ಕಿನ್ಕಿ ಜರೂರತ್ ನಹಿ ಹೋಗಿ. ತುಂಬ ಈಸಿ ಉತ್ತರ. ಯಾರ ಅವಶ್ಯಕತೆ ಇಲ್ಲ, ಡಾಕ್ಟರ್ಗೆ ಅವಶ್ಯಕತೆ ನಹಿ. ಅದು ಬಿಟ್ಟರೆ ಈ ಪಾಠದಲ್ಲಿ ದುಕಾನ್ದಾರ್ನೇ ಲೇಖಕ್ ಸೆ ಕ್ಯಾ ಕಹಾ, ಆ ಪ್ರಶ್ನೆ ಕೇಳ್ಬೋದು. ಸೇಬ್ ಕಿ ಹಾಲತ್ತನ್ನು ಕೇಳ್ಬೋದು. ಸೇಬ್ ಕಿ ಹಾಲತ್ತು ತುಂಬ ಈಸಿ. ಪೆಹ್ಲಾ ಸೇಬ್, ದೂಸರಾ ಸೇಬ್, ತೀಸರಾ ಸೇಬ್, ಚೌಥಾ ಸೇಬ್ ಅಂತ ಅಂದ್ಕೊಂಡ್ರೆ ಪೆಹ್ಲಾದೇನಾಗಿತ್ತು ಸಡಾ, ದೂಸರಾ ಆದಾ ಸಡಾ, ತೀಸರಾ ಪಿಚಕ್ ಗಯಾತ, ಚೌಥೆ ಮೇ ಕಾಲಾ ದಬ್ಬಾತ. 2 ಪದಗಳಲ್ಲಿ ನೀವು ಉತ್ತರವನ್ನು ಮುಗಿಸ್ಬೋದು. ಪಾಯಿಂಟ್ ವೈಸ್ ಮಾಡಿಕೊಂಡ್ರೆ ಇನ್ನೂ ಈಸಿಯಾಗಿ ಕಲಿಬೋದು. ಈ ಪಾಠದಲ್ಲಿ ಅಷ್ಟನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡ್ರೆ ಈ ಪಾಠದಲ್ಲಿ 3 ಅಂಕವನ್ನು ಪಡಿಬೋದು. ಇನ್ನು ಗಿಲ್ಲು ಪಾಠ ನಮಗೆ 3 ಅಂಕಕ್ಕೆ ಅಥವಾ 4 ಅಂಕಕ್ಕೆ ಪ್ರಶ್ನೆಗಳು ಬರ್ಬೋದು. ಈ ಪಾಠದಲ್ಲಿ ನಾವು 3 ಅಂಕಕ್ಕೆ ಅಥವಾ 4 ಅಂಕಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಾಗಿ ಇದರಲ್ಲಿ ನಾವು ಲಾಂಗ್ ಆನ್ಸರ್ಸ್ನ ನೋಡಬೇಕಾಗತ್ತೆ. ಇಲ್ಲಿ ಏನನ್ನು ಕೇಳ್ತಾರೆ ಅಂತಂದರೆ, ಗಿಲ್ಲು ಕೆ ಪ್ರತಿ ಮಹಾದೇವಿ ವರ್ಮಾಜಿ ಕಿ ಮಮತಾ ಕಾ ವರ್ಣನ್ ಕೀಜಿಯೇ. ಅವರ ಮಮತೆ ಹೇಗಿತ್ತು ಅದನ್ನು ವರ್ಣನೆ ಮಾಡಿ ಅಂತ ಕೇಳ್ತಾರೆ. ಗಿಲ್ಲುವಿನ ಕಾರ್ಯಕಲಾಪ ಕೇಳ್ತಾರೆ, ಅಥವಾ ಗಿಲ್ಲುಕ್ಕೆ ಅಂತಿಮ ದಿನದ ವರ್ಣನ್ ಕೀಜಿಯೇ ಅಂತ ಕೇಳ್ತಾರೆ. ಅದು ಬಿಟ್ಟರೆ ಇಲ್ಲಿ ಈ 3 ಉತ್ತರವನ್ನು ಕಲಿತ್ರೆ 2 ಅಂಕದ ಯಾವುದೇ ಕೇಳಿದ್ರೂ ಬರೆಯೋದು ತುಂಬ ಸುಲಭ. ಹಾಗಾಗಿ 3 ಪ್ರಶ್ನೆಗಳನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ ಗಿಲ್ಲು ಪಾಠ ಮುಗಿಯುತ್ತೆ. ನಂತರ ನಮಗೆ ಬರುವಂಥದ್ದು ಅಭಿನವ್ ಮನುಷ್ಯ. ಅಭಿನವ್ ಮನುಷ್ಯ ತುಂಬ ಈಸಿಯಾದಂತಹ ಪದ್ಯ. ಈ ಪದ್ಯದಲ್ಲಿ ನಾವು ಏನನ್ನು ನೋಡಬೇಕಪ್ಪ ಅಂತಂದರೆ, ಈಗಿನ ಮನುಷ್ಯ ಹೇಗಿದ್ದಾನೆ, ಅವನಲ್ಲಿ ಏನು ಬದಲಾವಣೆ ಆಗಬೇಕು, ಪ್ರಕೃತಿಯ ಮೇಲೆ ಅವನು ಹೇಗೆ ವಿಜಯವನ್ನು ಪಡೆದಿದ್ದಾನೆ ಅನ್ನೋ ಒಂದು ಪ್ರಶ್ನೆ ಇದೆ. ಅದು ತುಂಬ ಸಲ ರಿಪೀಟ್ ಆಗಿದೆ. ಇದರಲ್ಲಿ 2 ಪ್ರಶ್ನೆ ಬರುತ್ತೆ. ಹೇಗೆ ಮಾತೃಭೂಮಿಯಲ್ಲಿ 2 ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ನೋ, ಹಾಗೆಯೇ ಅಭಿನವ್ ಮನುಷ್ಯದಲ್ಲೂ ಕೂಡ ನಾವೇನು ಮಾಡಬೇಕು, 2 ಪ್ರಶ್ನೆನ ಕಲಿಬೇಕು. ಮೊದಲನೇ ಪದ್ಯದಲ್ಲಿ 2 ಪ್ರಶ್ನೆಗೆ ಉತ್ತರ ಕಲಿತ್ರೆ ಇಡೀ ಪದ್ಯ ಮುಗ್ದಂಗೆ. 2ನೇ ಪದ್ಯ ಅಭಿನವ್ ಮನುಷ್ಯ. ಅಭಿನವ್ ಮನುಷ್ಯದಲ್ಲಿ ನೀವು 2 ಪ್ರಶ್ನೆಗೆ ಉತ್ತರ ಕಲಿತ್ರೆ ಅಭಿನವ್ ಮನುಷ್ಯ ಕಲ್ತಂಗೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಪ್ರಕೃತಿ ಪರ್ ಸರ್ವತ್ರ ಹೇ ವಿಜಯ್ ಪುರುಷ್ ಆಸೀನ್, ಇಸ್ ಪಂಕ್ತಿ ಕಾ ಆಶಯ ಸ್ಪಷ್ಟ ಕೀಜಿಯೇ, ಸಮಜಾಯಿಯೇ, ವಿವರಣ ದೀಜಿಯೇ. ಏನಾದರೂ ಕೊಟ್ಟರು ಅದೊಂದನ್ನು ಕಲಿಬೇಕಾಗತ್ತೆ. ಅದು ಬಿಟ್ಟರೆ ದಿನಕರ್ ಜಿ ಕೆ ಅನುಸಾರ ಮಾನವ್ ಕಾ ಸಹಿ ಪರಿಚಯ ಕ್ಯಾ ಹೇ ಅಂತ ಕೇಳ್ಬೋದು. ಅದಕ್ಕೆ ಉತ್ತರವನ್ನು ನೀವು ಕಲಿಬೇಕಾಗತ್ತೆ. ಅದು ತುಂಬ ಈಸಿ. ಮನುಷ್ಯ ಹೇಗಿರಬೇಕು ಅನ್ನೋದನ್ನ ನೀವಿಲ್ಲಿ ಬರಿಬೇಕಾಗತ್ತೆ. ಮನುಷ್ಯ ಹೇಗಿರಬೇಕಪ್ಪ ಅಂತಂದರೆ, ಪರಸ್ಪರ ಏನಿರಬೇಕು, ಅವರಲ್ಲಿ ಸ್ನೇಹ ಇರಬೇಕು. परस्पर स्नेह का भावन होना चाहिए, प्रेम का रिश्ता जुड़कर आपस की दूरी मिटाना चाहिए, सहबंधुत्व का स्थापित करना चाहिए, वही मानव कहलाने का अधिकारी होगा. ಇದರಲ್ಲೂ ಅಷ್ಟೇ. ಇದು ಈ 2 ಪ್ರಶ್ನೆ ನಿಮಗೆ 2 ಪ್ರಶ್ನೆಯಲ್ಲಿ 2 ಮಾರ್ಕ್ಸಿಗಾದರೂ ಬರ್ಬೋದು, 3 ಮಾರ್ಕ್ಸಿಗಾದರೂ ಕೂಡ ಬರ್ಬೋದು. ಅದಕ್ಕೆ ಪ್ರಿಪೇರ್ ಆದರೆ ಅಭಿನವ್ ಮನುಷ್ಯ ಪಾಠ ಕಂಪ್ಲೀಟ್ ಆಗುತ್ತೆ. ನಂತರ ಮೇರಾ ಬಚ್ಪನ್ ಪಾಠ APJ ಅಬ್ದುಲ್ ಕಲಾಂ ಅವ್ರದ್ದು. ಈ ಪಾಠದಲ್ಲಿ ಜೈನುಲಾಬದ್ದೀನ್ ಪರಿಚಯವನ್ನು ಮಾಡಿ ಅಥವಾ ಜಲಾಲುದ್ದೀನ್ ಅವರ ಪರಿಚಯವನ್ನು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ರಿಪೀಟೆಡ್ ಆದಂತಹ ಪ್ರಶ್ನೆ ಈ 2 ಪ್ರಶ್ನೆಗಳು. ಜೈನುಲಾಬದ್ದೀನ್ ಅವರು ಪರಿಚಯ ಮಾಡಬೇಕು ಅಂತಂದರೆ ನೀವು ಅವ್ರ ತಂದೆ ಹೇಗಿದ್ದರು, ಅವರ ಗುಣ ಹೇಗಿತ್ತು, ಅವ್ರು ಹೇಗೆ ಕೆಲಸವನ್ನು ಮಾಡ್ತಿದ್ರು, ಇದನ್ನು ಹೇಳಬೇಕಾಗತ್ತೆ. ನಂತರ ಜಲಾಲುದ್ದೀನ್ ಅವ್ರ ಬಗ್ಗೆ ಏನು ಕೇಳ್ತಾರೆ ಅಂತಂದರೆ, ಜಲಾಲುದ್ದೀನ್ನೇ ಕ್ಯಾ ಬೋಧ್ ಕರಾಯ ಅಂತ ಒಂದು ಪ್ರಶ್ನೆ ಬರುತ್ತೆ.
ಆವಾಗ ಅದರಲ್ಲಿ ನೀವು ಬರಿಬೇಕಾಗತ್ತೆ, जलालुद्दीन हमेशा कलाम जी को शिक्षित व्यक्तियों, वैज्ञानिकों जो समकालीन साहित्य और चिकित्सा विज्ञान की उपलब्धियों के बारे में बताते रहते थे, वही थे जिन्होंने कलाम जी को सीमित दायरे से बाहर निकाल कर नई दुनिया का बोध कराया ಅಂತ ಬರಿಬೇಕಾಗತ್ತೆ. ಇದರಲ್ಲಿ ನೀವು ಇನ್ನೂ ಅತಿ ಹೆಚ್ಚು ಉತ್ತರ ಬರಿಬೇಕಾಗತ್ತೆ. ಬೋಧ್ ಕರಾಯ ಬಿಟ್ಟು ಜಲಾಲುದ್ದೀನ್ का ಪರಿಚಯ ಅಂದರೆ ಜಲಾಲುದ್ದೀನ್ ಸ್ಥಾನೀಯ ಟೇಕೆದಾರ್ ಆಗಿದ್ದರು, ಮತ್ತು ಅವರು ಕಲಾಂ ಕೆ ಬಡಿ ಬಹನ್ ಝೊರಾ ಕೆ ಸಾಥ್ ವಿವಾಹ ಹುವಾ, ಕಲಾಂ ಕೆ ಅಭಿನ್ನ ಮಿತ್ರತೆ ಅಂತ ಹೇಳಿಬಿಟ್ಟು ಈ ಮೊದಲು ಏನು ಉತ್ತರವನ್ನು ಹೇಳಿದೆ ಕ್ಯಾ ಬೋಧ್ ಕರಾಯ ಇದೆಯಲ್ಲ ಅದನ್ನು ಬರೆದ್ರೆ ನೀವು ಪೂರ್ಣ ಅಂಕವನ್ನು ಇದರಲ್ಲಿ ಗಳಿಸ್ಬೋದು. ಅದನ್ನು ಬಿಟ್ಟರೆ ಇಲ್ಲಿ ಇನ್ನೇನಪ್ಪ ಕೇಳ್ಬೋದು ಅಂದರೆ, ಆಶಿಯಮ್ಮ ಅವರು ಅಬ್ದುಲ್ ಕಲಾಂ ಅವ್ರಿಗೆ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ, आशिया जी अब्दुल कलाम को खाने में क्या क्या देती थी. ಅದರಲ್ಲಿ केले के पत्ता बिछाती, चावल, सुगंधित स्वादिष्ट सांबार, घर का बना अचार, ताज़ा ಚಟ್ನಿ. ಇದಿಷ್ಟು ಬರೆದ್ರೆ ನಿಮಗೆ ಉತ್ತರ ಬರ್ದಂಗೆ ಆಗುತ್ತೆ. ಈ ಒಂದು ಪಾಠದಲ್ಲಿ ಅತಿ ಹೆಚ್ಚು ಗಮನ ಕೊಡಬೇಕಾಗಿರೋದು ಈ ಅಂಶಗಳ ಮೇಲೆ. ಬಸಂತ್ ಕಿ ಸಚ್ಚಾಯಿಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವಂಥ ಪ್ರಶ್ನೆ ಯಾವುದಪ್ಪ ಅಂದರೆ, ಬಸಂತ್ ಈಮಾನ್ದಾರ್ ಲಡ್ಕಾ ಹೈ ಕೈಸೆ. ಅದು ಬಿಟ್ಟರೆ ರಾಜ್ ಕಿಶೋರ್ ಕಿ ಮಾನವೀಯ ವ್ಯವಹಾರ ಕಾ ವರ್ಣನ್ ಕೀಜಿಯೆ. ಇದೆರಡೂ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಖಂಡಿತವಾಗಿಯೂ ನಿಮಗೆ 3 ಮಾರ್ಕ್ಸಿಗಾದರೂ ಬರ್ಬೋದು, 4 ಮಾರ್ಕ್ಸಿಗಾದ್ರೂ ಬರ್ಬೋದು. ಇದೆರಡನ್ನ ನೀವು ಇಲ್ಲಿ ಕಲೀಲೇಬೇಕು, ಯಾಕಂದರೆ ಇದು ಕೊಡ್ತಾರೆ ಬಂದೇ ಬರುತ್ತೆ ಇದೆರಡರಲ್ಲಿ. ಮತ್ತು ಇದೆರಡು ಕೂಡ ತುಂಬ ಕಲಿಯೋದಕ್ಕೆ ತುಂಬ ಈಸಿಯಾದಂತಹ ಉತ್ತರಗಳು, ತುಂಬ ಕಷ್ಟ ಏನೂ ಇಲ್ಲ. ಪಾಯಿಂಟ್ ವೈಸ್ ಮಾಡಿಕೊಂಡ್ರೆ ಕಷ್ಟ ಅಂತ ಅನ್ಸೋರು ಏನು ಮಾಡಬೇಕು ಅಂತಂದರೆ, ಯಾವುದೇ ಉತ್ತರವನ್ನು ಕಲಿಬೇಕಾದ್ರೆ ಪಾಯಿಂಟ್ ವೈಸ್ ಮಾಡ್ಕೊಳ್ಳಿ. ಒಂದೊಂದು ಚಿಕ್ಕ ಪಾಯಿಂಟ್ ಆದಾಗ ನೋಡಿದ ತಕ್ಷಣ ಇಷ್ಟೇ ತಾನೇ ಕಲಿಬೋದು ಅಂತ ಅನಿಸುತ್ತೆ. ಆವಾಗ ಕಲಿಯೋದಕ್ಕೆ ಸ್ಫೂರ್ತಿನೂ ಸಿಗುತ್ತೆ, ಈಸಿಯಾಗಿ ಕಲೀಲೇಬೋದು, ಯಾವುದೂ ಕೂಡ ಕಷ್ಟ ಆಗೋದಿಲ್ಲ. ಅದಾದ ನಂತರ ಇಲ್ಲಿ ಇನ್ನೇನು ಕೇಳಬಹುದು, ಅಕಸ್ಮಾತ್ 2 ಮಾರ್ಕ್ಸಿಗೆ ಕೇಳಬಹುದು ಯಾವುದಪ್ಪ ಅಂತಂದರೆ, ಚಲ್ನಿಸೆ ಕ್ಯಾ ಕ್ಯಾ ಕರ್ ಸಕ್ತೆ ಹೇ. ಹಾಗೆ ಅದು ಬಿಟ್ಟರೆ ಬಸಂತ್ ರಾಜ್ ಕಿಶೋರ್ ಸೆ ಕ್ಯಾ ವಿನತಿ ಕರ್ತಾ ಹೇ, ಮತ್ತು ಬಸಂತ್ ರಾಜ್ ಕಿಶೋರ್ ಕೋ ಚಲ್ನಿ ಖರೀದನೆ ಕೆ ಲಿಯೆ ಕಿಸ್ ತರಹ ಪ್ರೇರಿತ್ ಕಿಯಾ. ಇಷ್ಟು ಪ್ರಶ್ನೆಗಳು ಇದರಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋಂಥದ್ದು, ಅತಿ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇವುಗಳನ್ನು ಓದಿದರೆ ಸಾಕು ನಾವು. ಅದು ಬಿಟ್ಟು ನಂತರ ನಾವು ಮುಂದಕ್ಕೆ ಬರ್ತೀವಿ, ತುಳಸಿ ಕೆ ದೋಹೆ ಅಂತೂ ತುಂಬ ಈಸಿಯಾಗಿ ಕಲಿಬಹುದು. 5 ಭಾವಾರ್ಥ ಇದೆ, 5 ಭಾವಾರ್ಥವನ್ನು ಕಲಿಬೇಕು. ಅದರಲ್ಲಿ ಒಂದೆರಡನ್ನು ಈಸಿಯಾಗಿ ಹೇಗೆ ಕಲಿಬೋದು ಅಂತ ನಾನು ಇಲ್ಲಿ ಹೇಳ್ತೀನಿ. ನಮಗೆ 3ನೇ ದೋಹೆ ಇದೆ, ದಯಾ ಧರ್ಮ ಕಾ ಮೂಲ ಹೇ, ಪಾಪ ಮೂಲ ಅಭಿಮಾನ್, ತುಳಸಿ ದಯಾನ ಚಾಂಡಿಯೇ, ಜಬ್ ಲಗಗಟ ಮೇ ಪ್ರಾಣ್. ಇಲ್ಲಿ ನಾವು ಎಲ್ಲ ದೋಹೆಗೆ ಭಾವಾರ್ಥವನ್ನು ಬರೆಯೋದಕ್ಕೆ ಮುಂಚೆ ಒಂದು ಲೈನನ್ನು ಅಭ್ಯಾಸ ಮಾಡ್ಕೊಬಿಡೋಣ. ತುಳಸಿದಾಸ್ ಜಿ ಲಿಖತೆ ಹೇ ಕಿ ಅಥವಾ ತುಳಸಿದಾಸ್ ಜಿ ಕಹತೆ ಹೇ ಕಿ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡೋಣ. ಅಂದರೆ ತುಳಸಿದಾಸ್ ಅವರು ಈ ರೀತಿ ಹೇಳ್ತಾ ಇದ್ದಾರೆ, ದಯಾ ಧರ್ಮ ಕಾ ಮೂಲ ಹೇ, ಅದು ಹಾಗೆ ಬರಿಬೋದು, ದಯಾ ಧರ್ಮ ಕಾ ಮೂಲ ಹೇ, ಮಧ್ಯದಲ್ಲಿ ಒಂದು ಅವ್ರು ಸೇರಿಸ್ಬಿಟ್ಟು ಅವ್ರ ಪಾಪ ಕಾ ಮೂಲ್ ಅಭಿಮಾನ್ ಹೇ. ಇದಿಷ್ಟು ಬರೆದ್ರೆ ನಿಮಗೆ ಒಂದು ಲೈನ್ದು ಭಾವಾರ್ಥ ಆಗುತ್ತೆ. ಅದರಿಂದ 1.5 ಮಾರ್ಕ್ಸನ್ನು ಸೇರಿಸ್ಬೋದು. ಇರೋ ಒಂದು ಲೈನಲ್ಲಿ ನೀವು ಒಂದು ಒಂದು ಅವ್ರ ಶಬ್ದವನ್ನು ಸೇರಿಸೋದ್ರಿಂದ ಏನಾಗುತ್ತೆ, 1.5 ಅಂಕವನ್ನು ಪಡ್ಕೋಬೋದು. ನಂತರ ಒಂದು ಲೈನನ್ನು ಕಲಿಬೇಕಾಗತ್ತೆ. ಏನಪ್ಪ ಅಂದರೆ, ತುಳಸಿ ದಯಾನ ಚಾಂಡಿಯೇ ಜಬುಲಗ ಗಟ್ಟುಮೆ ಪ್ರಾಣಿ. ಅಲ್ಲಿ ಏನು ಬರಿಬೇಕಂದ್ರೆ, इसलिए तुलसी जी कहते हैं कि जब तक शरीर में प्राण है तब तक दयालु बने रहना चाहिए. ಅದೊಂದು ಸ್ವಲ್ಪ ಕಷ್ಟವನ್ನು ಪಟ್ಟಿ ಕಲ್ತ್ಕೊಂಡ್ರೆ ಒಂದು ಭಾವಾರ್ಥ ಕಲ್ತಂಗೆ ಆಗುತ್ತೆ. ಅದೇ ರೀತಿ 4ನೇ ದೋಹೆನೂ ಅಷ್ಟೇ ತುಂಬ ಸುಲಭ. ತುಳಸಿ ಸಾತಿ ವಿಪತ್ತಿಗೆ ವಿದ್ಯಾ ವಿನಯ್ ವಿವೇಕ್ ಸಾಹಸ ಸುಕೃತಿ ಸುಸತ್ಯವ್ರತ್ ರಾಮು ಭರೋಸೋ ಏಕ್. ತುಳಸಿ ಜಿ ಇಲ್ಲೇನು ಹೇಳ್ತಿದ್ದಾರೆ ಅಂತ ಅಂದರೆ, ತುಳಸಿ ಸಾತಿ ವಿಪತ್ತಿದು ಯಾರ್ಯಾರಪ್ಪ ಅಂತಂದರೆ, ತುಳಸಿದಾಸಿಗೆ ಲಿಖತೆ ಹೇ ಕಿ ವಿದ್ಯಾ ವಿನಯ್ ವಿವೇಕ್ ವಿಪತ್ತಿಗೆ ಸಾತಿ ಹೇ. ಅಲ್ಲಿರೋದನ್ನೇ ಅನುಕ್ರಮವಾಗಿ ಹೇಗೆ ಬರೆಯೋದು ಅಂತ ನೋಡ್ಕೋಬೇಕು. ಆ ದೋಹೆಯಲ್ಲಿರೋ ಪದಗಳನ್ನೇ ಹೇಗೆ ನಾವು ಮೊದಲು ಯಾವುದು, 2ನೇದು ಯಾವುದು, 3ನೇದು ಯಾವುದು ಅಂತ ನೋಡಿಕೊಂಡ್ರೆ ಅಲ್ಲಿರೋ ಪದಗಳಿಂದಲೇ ಒಂದು ಸೆಂಟೆನ್ಸನ್ನು ಮಾಡ್ಕೋಬೋದು. ಹಾಗಾಗಿ 1.5 ಮಾರ್ಕ್ಸನ್ನು ತಗೋಬೋದು. ಅದೇ ರೀತಿ ತುಳಸಿದಾಸ್ ಬೋಲ್ತೆ ಹೇ ಕಿ ರಾಮ್ ಪರ್ ಭರೋಸಾ ಕರ್ನೆ ಸೆ ವ ವ್ಯಕ್ತಿ ಜೀವನ್ ಮೇ ಸಾಹಸಿ ಸುಕೃತಿ और ಸುಸತ್ಯವಾನ್ ಬಂತಾ ಹೇ. ಇಷ್ಟು ಬರೆದ್ಬಿಟ್ರೆ ನೀವು ಸುಲಭವಾಗಿ 3 ಅಂಕವನ್ನು ಕಲಿಬೋದು. ಇದು ನಾನು 2 ದೋಹೆಗಳ ಉದಾಹರಣೆಯನ್ನು ಹೇಳಿದ್ದು. ಈ ರೀತಿ ನೀವು ಇನ್ನೂ 3 ದೋಹೆಗಳನ್ನು ಕಲಿತು ಸುಲಭವಾಗಿ 3 ಅಂಕ ಇಲ್ಲ ಅಂದರೆ 2 ಅಂಕವನ್ನಾದರೂ ಪಡಿಬೋದು. ದೋಹೆಯಲ್ಲಿ ನಾವು ಈಸಿಯಾಗಿ ಅಂಕವನ್ನು ಪಡ್ಕೋಬೋದು, ಯಾಕಂದರೆ ಎಲ್ಲ ಶಬ್ದಗಳು ಅಲ್ಲೇ ಇರುತ್ತೆ. ಇನ್ನೊಂದು 2-3 ಶಬ್ದಗಳನ್ನು ಅಥವಾ ಒಂದು 5 ಶಬ್ದಗಳನ್ನು ಜೋಡಿಸಿ ಒಂದು ಹೊಸ ಸೆಂಟೆನ್ಸ್ ವಾಕ್ಯವನ್ನು ರಚನೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ 3 ಅಂಕವನ್ನು ಪಡ್ಕೋಬೋದು.
ನಂತರ ಇಂಟರ್ನೆಟ್ ಕ್ರಾಂತಿ. ಈ ಇಂಟರ್ನೆಟ್ ಕ್ರಾಂತಿಯಲ್ಲಿ ಇದನ್ನು ಓದಬೇಕು ಅದನ್ನು ಓದಬೇಕು ಅಂತ ಹೇಳೋದಿಲ್ಲ. ಇಡೀ ಇಂಟರ್ನೆಟ್ ಕ್ರಾಂತಿ ಪಾಠವೇ ತುಂಬ ಮುಖ್ಯವಾದದ್ದು. ಯಾಕಂದರೆ ನಮಗೆ ಇಲ್ಲಿ ಇದು 4 ಮಾರ್ಕ್ಸಿಗೆ ಬರ್ಬೋದು, 3 ಮಾರ್ಕ್ಸಿಗೆ ಬರ್ಬೋದು, 2 ಮಾರ್ಕ್ಸಿಗೂ ಬರ್ಬೋದು, ಅಥವಾ ಪ್ರಬಂಧದಲ್ಲೂ ಕೂಡ ಇದೇನಾಗ್ಬೋದು, ನಮಗೆ ಪ್ರಬಂಧ ರೂಪದಲ್ಲೂ ಕೂಡ ಇಂಟರ್ನೆಟ್ಟು ಬರ್ಬೋದು. ಹಾಗಾಗಿ ನಾವು ಇಂಟರ್ನೆಟ್ ಅಂದ್ರೇನು, ಅರ್ಥ, ಇಂಟರ್ನೆಟ್ का अर्थ क्या है, ಇಂಟರ್ನೆಟ್ से क्या क्या लाभ होता है, ಇಂಟರ್ನೆಟ್ की हानियाँ क्या है, ಇದನ್ನೆಲ್ಲ ಕಲಿಯೋದ್ರಿಂದ ಇದನ್ನು ನಾವೆಲ್ಲಿ ಮಾಡ್ಬೋದು, ಪ್ರಬಂಧದಲ್ಲಿ ಬಂದಾಗ ಇವನ್ನೆಲ್ಲ ಸೇರಿಸಿ ನಾವು ಬರಿಬಹುದಾಗತ್ತೆ. ಹಾಗಾಗಿ ಇಂಟರ್ನೆಟ್ನಲ್ಲಿ ಅದು ಕಲಿಬೇಕು ಇದು ಕಲಿಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಮತ್ತು ಇಂಟರ್ನೆಟ್ ನಮಗೆ ಕಲೀಲಿಕ್ಕೆ ಏನಕ್ಕೆ ಈಸಿ ಅಂತಂದರೆ, ಇದು ಒಂದು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಇಂಟರ್ನೆಟ್ನ ದಿನಪ್ರತಿ ನಮ್ಮ ನಿತ್ಯ ಜೀವನದಲ್ಲಿ ಬಳಸ್ತಾನೇ ಇದ್ದೀವಿ. ಹಾಗಾಗಿ ಈ ಇಂಟರ್ನೆಟ್ನ ಅತಿ ಹೆಚ್ಚು ಪ್ರಯೋಜನವನ್ನು ನಾವು ಪಡಿತಾ ಇದ್ದೀವಿ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಮಾಹಿತಿನೂ ಕೂಡ ನಾವು ಪಡ್ಕೊಂಡಿರ್ತೀವಿ. ಹಾಗಾಗಿ ಲಾಭ ಏನಾಗ್ತಾ ಇದೆ, ನಾವು ಸಮಾಜದಲ್ಲಿ ಆಗ್ತಿರೋ ಹಾನಿ ಏನಿದ್ರಿಂದ ಅದೆಲ್ಲ ಕಣ್ಣಾರೆ ನೋಡಿರೋದ್ರಿಂದ ಇದನ್ನು ಸುಲಭವಾಗಿ ಉತ್ತರವನ್ನು ಬರಿಬೋದು. ಆದರೆ ಎಲ್ಲದಕ್ಕೂ ಏನು ಮಾಡಬೇಕು, ಅಭ್ಯಾಸವನ್ನು ಮಾಡಬೇಕು. ಏನಪ್ಪ ಮೇಡಮ್ ಎಲ್ಲ ಕಲಿಬೋದು ಯಾವಾಗ, ಅಭ್ಯಾಸ ಮಾಡಿದಾಗ. ಒಂದು ಸೈಕಲ್ನ ಯಾವಾಗಲೋ 2ನೇ ಕ್ಲಾಸಲ್ಲೋ 3ನೇ ಕ್ಲಾಸಲ್ಲೋ ಕಲ್ತಿರ್ತೀರ. ಅದನ್ನು 2ನೇ ಕ್ಲಾಸಲ್ಲಿ 3ನೇ ಕ್ಲಾಸಲ್ಲಿ ಕಲ್ತಾದ್ಮೇಲೆ ನಿಮ್ಮ ಹತ್ರ ಸೈಕಲ್ ಇಲ್ಲ, ಯಾರ ಹತ್ರನೂ ಇಸ್ಕೊಂಡು ಕಲ್ತಿದ್ದೀರಾ, ಆಮೇಲೆ ಬಿಟ್ಬಿಡ್ತೀರಾ. ಆಮೇಲೆ ನಿಮ್ಗೆ 7ನೇ ಕ್ಲಾಸಲ್ಲೋ 8ನೇ ಕ್ಲಾಸಲ್ಲೋ ನಿಮ್ಮನ್ನೇ ಸೈಕಲ್ ತೆಕ್ಕೊಡ್ತಾರೆ, ಮರ್ತೋಗಿರ್ತೀರಾ? ಇಲ್ಲ, ಆ ಹೊಸ ಸೈಕಲ್ನೂ 2ನೇ ಕ್ಲಾಸಲ್ಲಿ ಕಲ್ತಿದ್ದ ರೀತಿಲೇ ಹೊಡಿತೀರಾ. ಹೇಗೆ? ಅದು ಕಲಿಕೆ. ನಾವು ಕಲ್ತಿದ್ದು ಯಾವತ್ತೂ ಮರ್ತೋಗೋದು ಯಾವುದು ಅಂದರೆ ಕಲಿಕೆ ಆಗಿಲ್ಲದಿರೋದು. ಹಾಗಾಗಿ ನಾವು ಯಾವುದನ್ನೇ ಓದಬೇಕಾದ್ರೆ ಅದನ್ನು ಕಲಿಬೇಕು, ಓದಬಾರ್ದು. ಮತ್ತು ನೀವೇನೇ ಕಲಿಬೇಕಾದ್ರೂ ಏನು ಮಾಡಬೇಕಂತ ಅಂದರೆ 2 ಸಲ ಓದಿದ್ರೆ 3 ಸಲ ಬರಿಬೇಕು. ಅಥವಾ ನಿಮ್ಮ ಸಹಪಾಠಿಗಳ ಜೊತೆ, ನಿಮ್ಮ ಸ್ನೇಹಿತರ ಜೊತೆ ವಿಷಯವನ್ನು ಹಂಚ್ಕೋಬೇಕು. ವಿಷಯವನ್ನು ಹಂಚ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮಗೂ ಕೂಡ ಏನಾಗುತ್ತೆ, ಜ್ಞಾನಾರ್ಜನೆ ಆಗುತ್ತೆ. ನಿಮ್ಮ ಹತ್ರ ಇದ್ದದನ್ನ ಇನ್ನು 3 ಜನದ ಹತ್ರ ಹೇಳಿದಾಗ ಅದೇ ಅಭ್ಯಾಸ ಆಗಿ ಹೆಚ್ಚು ಕಾಲ ನಿಮ್ಮ ಜೊತೆ ಉಳ್ಕೊಳ್ಳೋದಕ್ಕೆ, ಆ ಉತ್ತರ ನಿಮ್ಮ ನೆನಪಿನಲ್ಲಿ ಉಳ್ಕೊಳ್ಳೋದಕ್ಕೆ ಅದು ಸಹಾಯವನ್ನು ಮಾಡುತ್ತೆ. ಇನ್ನು ಇಂಟರ್ನೆಟ್ಟಲ್ಲಿ ನಮಗೆ ಅರ್ಥವನ್ನು ಕಲಿಬೋದು, ಮತ್ತು ಗವರ್ನೆನ್ಸ್ ಕಲಿಬೇಕಾಗತ್ತೆ. ಅದಾದಮೇಲೆ ವ್ಯಾಪಾರ ಮತ್ತು ಬ್ಯಾಂಕಿಂಗ್ में इंटरनेट से क्या मदद मिलती है, संचार व सूचना के क्षेत्र में इंटरनेट का क्या मतलब है, वीडियो कॉन्फ्रेंस के बारे में लिखिए, सोशल नेटवर्क एक क्रांतिकारी खोज है, इसके बारे में लिखिए, इंटरनेट से क्या क्या हानियाँ होती है. ಇವೆಲ್ಲವನ್ನು ಕೂಡ ನಾವು ಕಲ್ತ್ಕೋಬೇಕಾಗತ್ತೆ. ಮತ್ತು ಈ ಪಾಠದಲ್ಲಿ ಅನುರೂಪತಕ್ಕೆ ಬರ್ಬೋದಾದಂಥ ಪ್ರಶ್ನೆಗಳು ಯಾವುದಪ್ಪ ಅಂತಂದರೆ, ಕಂಪ್ಯೂಟರ್ ಅಂದರೆ ಸಂಗಣಕ ಯಂತ್ರ, ಅಂದರೆ ಇಂಗ್ಲೀಷ್ ಮತ್ತು ಹಿಂದಿಲಿ ಅದನ್ನು ಏನು ಹೇಳ್ತಾರೆ, ಇಂಟರ್ನೆಟ್ ಅಂತ ಅಂದರೆ ಅಂತರ್ಜಾಲ ಅಂತ ಹೇಳಿ. ಹಾಗೆಯೇ ವಿಡಿಯೋ ಕಾನ್ಫರೆನ್ಸಿಂದ ಏನು ಲಾಭ ಆಗುತ್ತೆ, ನಮಗೆ ವಿಚಾರ ವಿನಿಮಯ ಹೋಗುತ್ತೆ. ಹಾಗೆಯೇ ಗವರ್ನೆನ್ಸಿಂದ ಏನಾಗುತ್ತೆ, ಪ್ರಶಾಸನ ಪಾರದರ್ಶಿ ಬಂತ. ಅಂದರೆ ಈ 2 ಪ್ರಶ್ನೆಯಲ್ಲಿ ನಾವೇನು ಅನುರೂಪತದಲ್ಲಿ ಲಾಭವನ್ನು ಕಲಿಬೋದು. ಇದರಲ್ಲಿ ಅನುರೂಪತವನ್ನು ಕೊಡುವ ಚಾನ್ಸಸ್ ಇರುತ್ತೆ. ಹಾಗೆ ಫೇಸ್ಬುಕ್ ವರದಾನ ಆಗಿದ್ದರೆ ಹ್ಯಾಕಿಂಗ್ ಅಭಿಶಾಪ. IT ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ, ITS ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್ ಅಂತ. ಈ ಪಾಠದಲ್ಲಿ ಯಾವುದನ್ನು ಕೂಡ ಓದಬೇಡಿ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡುವ ಪ್ರಯತ್ನವನ್ನು ಮಾಡಿ. ಇದರಲ್ಲಿ 4 ಮಾರ್ಕ್ಸನ್ನು ಪಡಿಬೋದು. ಪ್ಲಸ್ ಇದೇ ನಿಮಗೆ ಪ್ರಬಂಧಕ್ಕೆ ಬಂದರೆ 8 ಮಾರ್ಕ್ಸ್ ಆಗುತ್ತೆ. ಹಾಗೆ ನಂತರ ಇಮಾನ್ದಾರೋಕ್ಕೆ ಸಮ್ಮೇಳನ ಮೇ ಪಾಠಕ್ಕೆ ಬಂದರೆ, ಇಲ್ಲಿ ನಮಗೆ ಅತಿ ಹೆಚ್ಚು ಬಾರಿ ಕೇಳಿರುವ ಅಂಥ ಪ್ರಶ್ನೆ ಯಾವುದಪ್ಪ ಅಂತ ಅಂದರೆ, फूल मालाएं मिलने पर लेखक क्या सोचते हैं, लेखक को भेजे गए निमंत्रण पत्र में क्या लिखा गया था, ಮತ್ತು मुख्य अतिथि की बेईमानी कहाँ दिखाई देती है, लेखक के धूप का चश्मा खो जाने का घटन का वर्णन कीजिए, सम्मेलन में लेखक को कौन कौन से अनुभव हुए संक्षेप में लिखिए. ಈ ಪ್ರಶ್ನೆಗಳು ನಿಮಗೆ ಬರಬಹುದು. ಇವುಗಳನ್ನು ಕಲಿಯೋದ್ರಿಂದ ನೀವು ಇಲ್ಲಿ ಈ ಪಾಠ 2 ಅಥವಾ 3 ಮಾರ್ಕ್ಸಿಗೆ ಬರ್ಬೋದು. ಇಲ್ಲಿ ನೀವು ಆ 2-3 ಮಾರ್ಕ್ಸನ್ನು ಕಲಿಯೋದಕ್ಕೆ ಇಷ್ಟು ಪ್ರಶ್ನೆಗಳನ್ನು ಓದಿದ್ರೆ ಇವುಗಳಲ್ಲೇ ಬರಬಹುದು ಅಂತ ಹೇಳ್ತೀನಿ. ಮತ್ತು ಇದರಲ್ಲಿ ಇನ್ನೇನಪ್ಪ ಅಂದರೆ, ಮೊದಲನೇ ದಿನ ಕ್ಯಾ ಗಾಯಬ್ ಹುವಾ, ದೂಸರೇ ದಿನ ಕ್ಯಾ ಗಾಯಬ್ ಹುವಾ, ತೀಸರೇ ದಿನ ಕ್ಯಾ ಗಾಯಬ್ ಹುವಾ, ಒಂದಾದ್ಮೇಲೆ ಒಂದು ಕಳ್ತನ ಆಗ್ತಾ ಹೋತಲ್ಲ, ಆ ವಸ್ತುಗಳು ಯಾವುದು ಅಂತ ಕಲ್ತ್ಕೊಳ್ಳೋದ್ರಿಂದ ಅವು ಅನುರೂಪತಕ್ಕೆ ಬರ್ಬೋದು. ಹಾಗಾಗಿ ಅಲ್ಲಿ ಒಂದು ಅಂಕವನ್ನು ಕೂಡ ಬಂದರೆ ಪಡಿಬೋದು. ಹಾಗಾಗಿ ಇಲ್ಲಿ ನೀವು ಅನುರೂಪತಗೆ ಕಲಿಬೇಕಾಗತ್ತೆ. 2 ವಾಕ್ಯದಲ್ಲಿ फूल मालाएं मिलने पर क्या लेखक सोचने लगे, ಅದು ಮುಖ್ಯ ಅತಿಥಿ ಕಿ ಬೇಮಾನಿ,
ಮತ್ತು ಲೇಖಕೋ ಬೇಜೆ ಗಯೆ ನಿಮಂತ್ರಣ ಪತ್ರ ಮೇ ಕ್ಯಾ ಲಿಖಾ ಗಯಾ ತಾ, ಇದಿಷ್ಟನ್ನ ಕಲಿತು ಆ 3-4 ವಾಕ್ಯದಲ್ಲಿ 2 ಪ್ರಶ್ನೆಯನ್ನು ಕಲಿತ್ರೆ ಈ ಪಾಠವನ್ನು ಕಲ್ತಂಗಾಗತ್ತೆ. ನಂತರ ಬರುವಂಥದ್ದು ನಮಗೆ ಪಾಠ ದುನಿಯಾ ಮೇ ಪೆಹ್ಲಾ ಮಕಾನ್. ಈ ಪಾಠದಲ್ಲೂ ಕೂಡ ನಾವು ಅನುರೂಪದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಇಲ್ಲೂ ಕೂಡ ಅನುರೂಪದಲ್ಲಿ ಬರ್ಬೋದು. ಹಾತಿ ಏನು ಹೇಳ್ತು, ಬೈನ್ಸ್ ಏನು ಹೇಳ್ತು, ಸಾಂಪ್ ಏನು ಹೇಳ್ತು, ಮಚ್ಲಿ ಏನು ಹೇಳ್ತು, ಅವುಗಳನ್ನು ಕೇಳ್ಬೋದು. ಮತ್ತು ಯಾವ್ಯಾವುದು ಏನೇನು ತೋರಿಸ್ತು ಅಂತ ಕೇಳ್ಬೋದು. ಈಗ ಮಚ್ಲಿನೇ ಪೀಠ್ ದಿಕ್ಕಾಯ, ಬೈನ್ಸ್ ಪಂಜರ್ ದಿಕ್ಕಾಯ, ಈ ಥರನೂ ಕೇಳ್ಬೋದು ಅನುರೂಪದಲ್ಲಿ. ಹಾಗಾಗಿ ಅವುಗಳನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಮತ್ತು ಇದರಲ್ಲಿ ಸಿಂಗಫೋ ಆದಿವಾಸಿ ಕಹ ರಹತೆ ಥೆ, ದೋಸ್ತೋ ಕಿ ಮುಲಾಕಾತ್ ಕಿನ್ ಜಾನುವಾರೋ ಸೆ ಹುಯಿ, ಇದು ತುಂಬ ಈಸಿಯಾಗಿ 2 ಮಾರ್ಕ್ಸನ್ನು ಪಡಿಬೋದು. ಇದರಲ್ಲಿ 4 ಪ್ರಾಣಿಗಳನ್ನು ಭೇಟಿ ಮಾಡ್ತಾರೆ. ಆರ್ಡ್ರ್ ವೈಸಲ್ಲಿ ಬರೆಯೋದಕ್ಕೆ ಪ್ರಯತ್ನವನ್ನು ಪಡಿ. ಮೊದಲು ಅವರು ಭೇಟಿಯಾಗೋದು ಯಾವುದು, ಹಾತಿ ಆದಮೇಲೆ ಸಾಂಪ್ ಆದಮೇಲೆ ಬೈನ್ಸ್ ಆದಮೇಲೆ ಮಚಲಿ, ಹೀಗೆ 4 ಪ್ರಾಣಿಗಳನ್ನು ಭೇಟಿ ಮಾಡ್ತಾರೆ ಅಂತ ಬರೆದ್ರೆ ನಿಮಗೆ 2 ಅಂಕವನ್ನು ಪಡ್ಕೋಬೋದು. ನಂತರ ಇದರಲ್ಲಿ ಸಾಪ್ನೆ ದೋಸ್ತೋ ಸೆ ಕ್ಯಾ ಕಹಾ, ಹಾತಿನೇ ದೋಸ್ತೋ ಸೆ ಕ್ಯಾ ಕಹಾ, ಬೈನ್ಸ್ನೇ ಕ್ಯಾ ಕಹಾ, ಮಚ್ಲಿನೇ ಕ್ಯಾ ಕಹಾ, ಇವುಗಳನ್ನು ಕಲಿಯೋದ್ರಿಂದ ನೀವೇನು ಮಾಡ್ಬೋದು, 2 ಅಂಕವನ್ನು ಅಥವಾ 3 ಅಂಕವನ್ನು ಪಡೆಯೋ ಪ್ರಯತ್ನವನ್ನು ಪಡ್ಬೋದು. ಆದರೆ ಕಿನ್ ಜಾನುವಾರು ಕಿ ಮುಲಾಕಾತ್ ಇದೆಯಲ್ಲ, ಅದು ತುಂಬ ಸಲ ಕೇಳಿದ್ದಾರೆ. ಅದು ತುಂಬ ಈಸಿಯಾಗಿ 2 ಮಾರ್ಕ್ಸನ್ನು ಪಡಿಬೋದಂಥ ಪ್ರಶ್ನೆ, ಅದನ್ನು ಕಲಿಯೋದನ್ನ ಮರಿಬೇಡಿ. ನಂತರ ಸಮಯ ಕಿ ಪಹಚಾನ್. ಈಗ ಇಲ್ಲಿ ಸಮಯ ಕಿ ಪಹಚಾನ್ಗೆ ಬಂದರೆ ಇದರಲ್ಲಿ 2 ಪ್ರಶ್ನೆಯನ್ನು, ಸಮಯ का सदुपयोग हम कैसे कर सकते हैं ಮತ್ತು मनुष्य को सुख की प्राप्ति कब संभव होता है, ಅಥವಾ समय का महत्व समझाइए, ಸಮಯ का सदुपयोग के बारे में लिखिए. ಈ ಥರ ಪ್ರಶ್ನೆಗಳನ್ನು ಕೇಳಿದ್ರೆ ನಿಮ್ಮ ಟೀಚರಿಂದ ಕೇಳಿ ಒಂದು ಉತ್ತರವನ್ನು ರೆಡಿ ಮಾಡಿಟ್ಕೊಂಡು 4-5 ಅಂಶ ಬರುವಂಥ ಒಂದು ಪಾಯಿಂಟ್ ವೈಸ್ ಉತ್ತರವನ್ನು ಮಾಡಿಕೊಂಡು ಕಲ್ತ್ಕೊಂಡ್ರೆ ಇಡೀ ಒಂದು ಪದ್ಯಕ್ಕೆ ನಾವು ಪ್ರಿಪೇರ್ ಆದಂಗೆ ಆಗುತ್ತೆ. ನಾವು ಇಲ್ಲಿ ಮಾತೃಭೂಮಿ, ಅಭಿನವ್ ಮನುಷ್ಯ ಮತ್ತು ಸಮಯ ಕಿ ಪಹಚಾನ್, ಈ 3 ಪದ್ಯಗಳಲ್ಲಿ 2 ಪ್ರಶ್ನೆ, ಅಂದರೆ ಒಟ್ಟು 6 ಪ್ರಶ್ನೆಗಳಿಗೆ ಪ್ರಿಪೇರ್ ಆಗಬೇಕಾಗತ್ತೆ. ಅದರಲ್ಲಿ ಮಾತೃಭೂಮಿ ಮತ್ತು ಸಮಯಕ್ಕೆ ಸದುಪಯೋಗದಲ್ಲಿ 2ಕ್ಕೂ ಕೂಡ ಒಂದೇ ಒಂದು ಉತ್ತರವನ್ನು ಕಲಿಯೋದ್ರಿಂದ ಇಡೀ ಪದ್ಯಕ್ಕೆ ಆಗುವ ಹಾಗೆ ಒಂದು ಉತ್ತರವನ್ನು ಮಾಡಿಕೊಂಡು 6 ಅಂಶಗಳದ್ದು ಅಥವಾ ಒಂದು 7 ಅಂಶಗಳದ್ದು ಚಿಕ್ಕ ವಾಕ್ಯದ್ದು ಒಂದು ಉತ್ತರವನ್ನು ರೆಡಿ ಮಾಡಿಕೊಂಡು ಕಲಿಯೋದ್ರಿಂದ ಏನಾಗುತ್ತೆ ಅಂತಂದರೆ ಸುಲಭವಾಗಿ 3 ಅಂಕವನ್ನು ಪಡೆಯಬಹುದು. ಮತ್ತು ನೀವು ಬೇಕಾದರೆ ಸಮಯದ ಸದುಪಯೋಗವನ್ನು ನಿಮ್ಮ ಮಾತಲ್ಲೂ ಕೂಡ ಬರಿಬೋದು. ಯಾಕಂದರೆ ನಮಗೆ ಸಮಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆ ಗೊತ್ತಿದೆ ನಿತ್ಯ ಜೀವನದಲ್ಲಿ. ಹಾಗಾಗಿ ಅವನು ಕೂಡ ನೀವು ಬರೆದ್ರೆ ಇಲ್ಲಿ ಅಂಕವನ್ನು ಪಡಿಬಹುದು. ನಂತರ ರೋಬೋಟ್ ಪಾಠಕ್ಕೆ ಬಂದರೆ ಈಗಾಗಲೇ 3 ಪ್ರಿಪ್ರೇಟರಿಯನ್ನು ಎದುರಿಸ್ತಾ ಇದ್ದೀವಿ ನಾವು. ಅದರಲ್ಲಿ ಅತಿ ಹೆಚ್ಚು ಕೇಳಿರುವಂಥದ್ದು ಧೀರಜ್ ಸಕ್ಸೇನಾನೆ ಗರೇಲು ಕಾಮ್ ಕಾಜ್ ಕೆ ಲಿಯೆ ರೋಬೋಟ್ ರಖನೆ ಕಾ ನಿರ್ಣಯ ಕ್ಯೂ ಲಿಯಾ ಅಂತ ಅನ್ನುವ ಪ್ರಶ್ನೆ. ಇಲ್ಲಿ ಅತಿ ಹೆಚ್ಚು ಮಕ್ಕಳು ಕನ್ಫ್ಯೂಷನ್ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ 2 ಪ್ರಶ್ನೆಗಳಿಗೆ ಕನ್ಫ್ಯೂಷನನ್ನು ಮಾಡ್ಕೋತಾರೆ. ಒಂದು, ಧೀರಜ್ ಸಕ್ಸೇನಾ ಕೋ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಕ್ಯೂ ಥಿ, ಅದೊಂದು. ಇನ್ನೊಂದು, ಗರೇಲು ಕಾಮ್ಕಾಜ್ ಕೆ ಲಿಯೆ ರೋಬೋಟ್ ರಖನೆ ಕಾ ನಿರ್ಣಯ ಕ್ಯೂ ಲಿಯಾ. ಇದೆರಡಕ್ಕೂ ಕನ್ಫ್ಯೂಷನ್ ಮಾಡ್ಕೋತಾರೆ. ಬುದ್ಧಿಮಾನ್ ರೋಬೋಟ್ದು ಅವಶ್ಯಕತೆ ಏನಕ್ಕಿತ್ತು, 3 ಅಂಶ ಬರಬೇಕಾಗತ್ತೆ. ಗರ್ಕೆ ಕಾಮ್ಕಾಜ್ ಕೆ ಲಿಯೆ, ನಾತಿ ಪೋತೋ ಕೋ ಸಂಭಾಲನೆ ಕೆ ಲಿಯೆ, ಇನ್ನೊಂದು ವರ್ಡ್ ಪ್ರೊಸೆಸರ್ ಪರ್ ಧೀರಜ್ ಸಕ್ಸೇನಾ ಕಾ ಕಾಮ್ ಸಂಭಾಲನೆ ಕೆ ಲಿಯೆ. ಈ 3 ಅಂಶವನ್ನು ಬರಿಬೇಕಾಗತ್ತೆ. ಎಲ್ಲಿ ಬುದ್ಧಿಮಾನ್ ರೋಬೋಟ್ ಜರೂರತ್ ಅಂತಂದರೆ. ಆದರೆ ಬುದ್ಧಿಮಾನ್ ರೋಬೋಟ್ ಜರೂರತ್ ಏನಕ್ಕೆ ಬಂತು ಅವನಿಗೆ, ಆ ಉತ್ತರ ಏನು ಬರಿಬೇಕಪ್ಪ ಅಂದರೆ ಸಾಧುರಾಮ್ ಆಕ್ಸಿಡೆಂಟ್ ಆಗುತ್ತಲ್ಲ ಅಲ್ಲಿಂದ ಬರಿಬೇಕಾಗತ್ತೆ. ಧೀರಜ್ सक्सेना के घर में बहुत सालों से साधुराम नाम नौकर काम करता था. अचानक एक दिन चलती बस से गिरकर उसे खतरनाक चोट आ गई. उसे अस्पताल में भर्ती कराना पड़ा. सक्सेना परिवार बड़ा था. साधुराम के अस्पताल पहुंच जाने सभी की तकलीफें बढ़ गई. धीरज सक्सेना से परिवारों की यह दुख नहीं देखा गया. तभी परिवार के मुखिया के नाते उन्होंने घरेलू कामकाज के लिए रोबोट रखने का ನಿರ್ಣಯ ಲಿಯಾ ಅಂತ ಬರಿಬೇಕಾಗತ್ತೆ. 2 ಪ್ರಶ್ನೆಗಳನ್ನು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಇದರಲ್ಲಿ ಇನ್ನೂ ಒಂದು ಪ್ರಶ್ನೆಯನ್ನು ಕೇಳ್ಬೋದು, ಏನಪ್ಪ ಅಂದರೆ ರೋಬೋನಿಲ್ ಕ್ಯಾ ಕಾಮ್ ಕರ್ತಾತ ಅಂತ. ಆವಾಗ ನೀವು ಬೇರೆ ಉತ್ತರ ಬರಿಬೇಕಾಗತ್ತೆ. ಯಾಕಂದರೆ ಎಲ್ಲ ಪ್ರಶ್ನೆಗಳಲ್ಲೂ ರೋಬೋಟ್ ಅಂತ ಬರೋದ್ರಿಂದ ಕನ್ಫ್ಯೂಷನ್ ಆಗಬಾರ್ದು. ಇಲ್ಲಿ ರೋಬೋನಿಲ್ ಕ್ಯಾ ಕಾಮ್ ಕರ್ತಾತ ಅಥವಾ ರೋಬೋಟ್ ಕ್ಯಾ ಕಾಮ್ ಕರ್ತಾತ ಅಂತಂದರೆ सुबह नाश्ता कराने, मेहमानों के स्वागत में द्वार खोलने, घर के छोटे बच्चों को कहानियाँ सुनाने, बच्चों को होमवर्क में मदद करने तथा धीरज सक्सेना के वर्ड प्रोसेसर पर काम करने के अलावा शाम को वह परिवार के पालतू कुत्ते शेर को घुमाने का काम भी करता था ಅಂತ ಬರಿಬೇಕಾಗತ್ತೆ. ಎಲ್ಲವೂ ಬೇರೆ ಬೇರೆ ಪ್ರಶ್ನೆ, ಬೇರೆ ಬೇರೆ ಉತ್ತರ. ನಂತರ ಇಲ್ಲಿ ಇನ್ನೇನಪ್ಪ ಕೇಳ್ಬೋದು ಅಂತ ಅಂದರೆ
कुत्ते का नाम क्या था, शर्मा परिवार के कुत्ते का नाम क्या था, ಅಥವಾ ಸಕ್ಸೇನಾ ಪರಿವಾರಕ್ಕೆ ಕುತ್ತೆ ಕಾ ನಾಮ್ ಕ್ಯಾ ಅಥವಾ ಎರಡೂ ನಿಮಗೆ ಏನು ಮಾಡ್ಬೋದು, ಸಕ್ಸೇನಾ ಪರಿವಾರ್ ಶೇರು, ಶರ್ಮಾ ಪರಿವಾರ್ ಜಬ್ರು, ಇದನ್ನು ಕೂಡ ನಿಮಗೆ ಅನುರೂಪದಲ್ಲಿ ಕೊಡ್ಬೋದು. ಹಾಗಾಗಿ ಅವುಗಳನ್ನ ಕಲ್ತ್ಕೋಬೇಕಾಗತ್ತೆ. ಆಮೇಲೆ ಇಲ್ಲಿ ನಿಮಗೆ ಇನ್ನೇನು ಕೇಳ್ಬೋದು ಇದರಲ್ಲಿ ಅಂತ ಅಂದರೆ, ರೋಬೋನಿಲ್ ಅವ್ರ ರೋಬೋದೀಪ್ ಕಿ ಮುಲಾಕಾತ್ ಕಾ ವರ್ಣನ್ ಕೀಜಿಯೇ, ಅದನ್ನು ಕೇಳ್ಬೋದು. ಮತ್ತು ಹಲ್ಚಲ್ ಕ್ಯೂ ಮಚ್ ಗೈ, ರೋಬೋಟಿಕ್ ಕಂಪನಿಯೋಕ್ಕೆ ಮಾಲೀಕೋಕ್ಕೆ ಬೀಚ್ ಹಲ್ಚಲ್ ಕ್ಯೂ ಮಚ್ ಗೈ, ಈ ಪ್ರಶ್ನೆಯನ್ನು ಕೇಳ್ಬೋದು. ಇವುಗಳಿಗೆ ನೀವು ಉತ್ತರವನ್ನು ಕಲಿಬೇಕಾಗತ್ತೆ. ಮಹಿಳಾ ಕಿ ಸಾಹಸಗಾತ, ಈ ಪಾಠದಲ್ಲಿ ಅತಿ ಮುಖ್ಯವಾದ ಪ್ರಶ್ನೆಗಳ ಪರಿಚಯವನ್ನು ಮಾಡ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಬಚೇಂದ್ರ ಪಾಲ್ ಅವರ ಪರಿವಾರದ ಪರಿಚಯ ಕೇಳ್ಬೋದು. ಎವರೆಸ್ಟ್ ಕಿ ಚೋಟಿ ಪರ್ ಪಹುಂಚಕರ್ ಬಚೇಂದ್ರ ನೆ ಕ್ಯಾ ಕಿಯಾ, ಈ ಪ್ರಶ್ನೆ ಬರ್ಬೋದು. ನಂತರ ಚढ़ने के लिए उन्होंने किस तरह तैयारी की, दक्षिण शिखर पर चढ़ते समय, ಈ ಪ್ರಶ್ನೆ ದಕ್ಷಿಣ ಶಿಖರ್ ಪರ್ ಚढ़ते समय ಬಚೇಂದ್ರ ಕೆ ಅನುಭವಕ್ಕೆ ಬಾರೆ ಮೇಲೆ ಇದೆಯಲ್ಲ, ಇದು ಸ್ವಲ್ಪ ಗಮನ ಕೊಟ್ಟು ನೋಡಿಕೊಂಡ್ರೆ ಇದು 3 ಮಾರ್ಕ್ಸಿಗೆ ಅಥವಾ 4 ಮಾರ್ಕ್ಸಿಗೆ ಬರ್ಬೋದು. ಮತ್ತು ಈ ಪಾಠದಲ್ಲಿ ಬರುವಂತಹ ಆಶಯವನ್ನು ಕಲಿಬೇಕಾಗತ್ತೆ, ಯಾಕಂದರೆ ಈ ಆಶಯ ತುಂಬ ಚೆನ್ನಾಗಿದೆ. ಈ ಪಾಠವನ್ನು ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ಮಕ್ಕಳು ಸಾಹಸ ಗುಣ, ದೃಢ ನಿಶ್ಚಯ, ಅತ್ತಕ್ ಪರಿಶ್ರಮ, ಮುಸೀಬತೋ ಕಾ ಸಾಮನಾ ಕರ್ನಾ ಇತ್ಯಾದಿ ಆದರ್ಶ ಗುಣ ಸೀಕೆ, ಇಸ್ಲಿಯೇ ಈ ಪಾಠವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಅಂಶವನ್ನು ಇಲ್ಲಿ ಕೊಡೋದು ಸಾಧ್ಯತೆ ಇರುತ್ತೆ. ತುಂಬ ಚಿಕ್ಕದಾದಂತಹ ಆಶಯ 3 ಅಂಕಗಳಿಗೆ ಈಸಿಯಾಗಿ ಕಲಿಬೋದು. ಹಾಗಾಗಿ ಈ ಆಶಯವನ್ನು ನೋಡ್ಕೊಳ್ಳಿ ಮಕ್ಕಳೇ. ನಂತರ ಇದರಲ್ಲೂ ಕೂಡ ನೀವು ಕರ್ನಲ್, ಕುಲ್ಲರ್, ಮೇಜರ್, ಕುಮಾರ್ ಅನುರೂಪತಾಗೆ ಈಸಿಯಾಗಿ ಕಲಿಬೋದು. ಕಾಲಾನಾಕ್ ಪರ್ವತ, ಗಂಗೋತ್ರಿ ಏನು, ಗ್ಲೇಷಿಯರ್, ಗಂಗೋತ್ರಿ ಗ್ಲೇಷಿಯರ್, ಇದನ್ನು ಕೂಡ ಕಲಿಬೋದು. ಮತ್ತು ಪಹಲೆ ಹಿಮಾಲಯ ಪರ್ವತಾರೋಹಿ ಪುರುಷ ತೇನ್ ಸಿಂಗ್ ನೋರ್ಗೆ, ಪಹಲಿ ಎವರೆಸ್ಟ್ ಪರ್ವತಾರೋಹಿ ಮಹಿಳಾ ಜುಂಕೆ ತಾಬಿ, ಇಲ್ಲಿ ಈ 2 ಮಹಿಳೆಯರಲ್ಲಿ ಏನಾಗ್ಬೋದು, ದ್ವಂದ್ವ ಉಂಟಾಗ್ಬೋದು. ನಿಮಗೆ ಎವರೆಸ್ಟ್ ಏರಿದ ಮೊದಲ ಮಹಿಳೆ ಅಂತ ಅಂದರೆ ಜುಂಕೆ ತಾಬಿ ಬರೀಬೇಕಾಗುತ್ತದೆ. ಹಾಗೆ ಭಾರತೀಯ ಮಹಿಳೆ, ಮೊದಲ ಭಾರತೀಯ ಮಹಿಳೆ ಅಂತ ಅಂದಾಗ ಮಾತ್ರ ಯಾರು ಬರಿಬೇಕಾಗತ್ತೆ, ಬಚೇಂದ್ರಿ ಪಾಲ್ ಅವರನ್ನು ಬರಿಬೇಕಾಗತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಂತರ ಪಾಠ ಬರುವಂಥದ್ದು ಸೂರ್ಷಂ, ಅತೀ ಸುಂದರವಾದ ಪದ ಇದು. ಹೇಗೆ ನೀವು ಕನ್ನಡದಲ್ಲಿ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲ ಹಾಡನ್ನು ಕೇಳಿದಿರೋ, ಅದು ಸೂರ್ಶ್ಯಾಮ್ ಅವ್ರದ್ದೇ. ಇದು ಕೂಡ ಸೂರ್ದಾಸ್ ಅವ್ರದ್ದೇ. ಹಾಗೆ ಈ ಸೂರ್ಶ್ಯಾಮ್ ಪದವು ಕೂಡ ಸೂರ್ದಾಸ್ ಅವ್ರದ್ದೇ. ಇಲ್ಲಿ ಅಮ್ಮ ಮಗನ ವರ್ಣನೆಯನ್ನು ಮಾಡಿದ್ದಾರೆ. ಅಮ್ಮನ ವಾತ್ಸಲ್ಯ, ಮಗನ ಕೋಪ, ಎಲ್ಲವನ್ನ, ಕೃಷ್ಣನ ಮುದ್ದಾದ ಕೋಪವನ್ನು ನಾವು ಇಲ್ಲಿ ಕಾಣ್ಬೋದು. ಇಲ್ಲಿ ಕೃಷ್ಣಂದೆಲ್ಲ ಒಂದು ಉತ್ತರವನ್ನು ಅಂದರೆ ಕೃಷ್ಣ ಏನು ಹೇಳ್ತಾನೆ ಅನ್ನೋದು ಒಂದು ಉತ್ತರವನ್ನು ಕಲ್ತ್ಕೊಂಡ್ರಾಗತ್ತೆ. ಇನ್ನೊಂದು, ಅಮ್ಮ ಹೇಗೆ ಸಮಾಧಾನವನ್ನು ಮಾಡ್ತಾಳೆ ಮಗನನ್ನು, कैसे सांत्वना देती है यशोदा, कृष्ण को कैसे शांत करती है, कैसे सांत्वना करती है, ಇದು ಒಂದು ಪ್ರಶ್ನೆ ಕಲ್ತ್ರೆ ಉತ್ತರ ಆಗುತ್ತೆ. ಇನ್ನೊಂದು, ಕೃಷ್ಣ ಕ್ಯಾ ಕಹತಾ ಹೇ ಅಂತ ಒಂದು ಉತ್ತರವನ್ನು, 2 ಉತ್ತರವನ್ನು ನಾವು ರೆಡಿ ಮಾಡ್ಕೊಬಿಟ್ರೆ ಈ ಪಾಠದಲ್ಲಿ ಏನಾಗುತ್ತೆ, 2 ಅಂಕಗಳನ್ನು ಪಡ್ಕೋಬೋದು. ಈ ಪದದಲ್ಲಿ 1 ಮಾರ್ಕ್ಸ್ದು ಒಂದು ಪ್ರಶ್ನೆ ಬರುತ್ತೆ, ಹಾಗೆ 2 ಮಾರ್ಕಿನ ಒಂದು ಪ್ರಶ್ನೆ ಬರುತ್ತೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತನಾದರೂ ಬರ್ಬೋದು, ಅಥವಾ ಅನುರೂಪತಕ್ಕಾದರೂ ಬರ್ಬೋದು. ಮತ್ತು ಇಲ್ಲಿ ನಾವು ಇನ್ನೂ ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ಇಲ್ಲಿ ಭಕ್ತಿ ಕಾಲಗಳನ್ನು ಕೊಡ್ತಾರೆ. ಸೂರ್ದಾಸ್ ಅವರು ಯಾವ ಭಕ್ತಿ ಕಾಲಕ್ಕೆ ಬರ್ತಾರೆ, ತುಳಸಿದಾಸ್ ಅವರು ಯಾವ ಭಕ್ತಿ ಕಾಲಕ್ಕೆ ಬರ್ತಾರೆ ಅಂತ ನಮಗೆ ಗೊತ್ತಿರೋಂಗೆ, ಸೂರ್ ಬರೆದಿರೋದು ಕೃಷ್ಣನ ಬಗ್ಗೆ, ಹಾಗಾಗಿ ಅವರು ಕೃಷ್ಣ ಭಕ್ತಿ ಶಾಖಾಗೆ ಬರ್ತಾರೆ. ತುಳಸಿ ಅವ್ರ ಬಗ್ಗೆ ಇನ್ನೊಬ್ರು ರಾಮ, ಅವರು ರಾಮನ ಅನನ್ಯ ಭಕ್ತ, ಅವರು ರಾಮ ಭಕ್ತಿ ಶಾಖಾಗೆ ಬರ್ತಾರೆ. ರಾಮ ಕೃಷ್ಣ 2 ನೆನ್ಪಿಡ್ಕೋಬೇಕು ದೇವ್ರ ಹೆಸರನ್ನು. ಸೂರವ್ರು ಬರೆದಿರೋದು ಕೃಷ್ಣನ ಬಗ್ಗೆ, ಹಾಗಾಗಿ ಅವರು ಕೃಷ್ಣ ಭಕ್ತಿ ಶಾಖಾಗೆ ಬರ್ತಾರೆ. ತುಳಸಿ ಅವರು ರಾಮ ಭಕ್ತಿ ಶಾಖಾಗೆ ಬರ್ತಾರೆ. ಇದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ನಂತರ ಈ ಪಾಠದಲ್ಲಿ ಇನ್ನೇನು ಅನುರೂಪತಕ್ಕೆ ಕೇಳ್ಬೋದು ಅಂದರೆ, ಟೆಕ್ಸ್ಟ್ ಬುಕ್ಕಲ್ಲೇ ಇದೆ, ಅವುಗಳನ್ನು ಕಲ್ತ್ಕೊಂಡ್ರೆ ಸಾಕು. ಬಲಭದ್ರ ಅಂದರೆ ಬಲರಾಮ, ಬಲಬೀರ್ ಅಂದರೂ ಕೂಡ ಬಲರಾಮ, ಜಸೋದ ಅಂದರೂ ಯಶೋದ, ಮಯ್ಯ ಅಂದರೂ ಕೂಡ ಯಶೋದ, ಇವುಗಳನ್ನೆಲ್ಲ ಅನುರೂಪತಕ್ಕೆ ಕೊಡ್ಬೋದು. ಖಾನ ಅಂದರೆ ಕೃಷ್ಣ, ಚುಗಲ್ಕೋರ್ ಅಂದರೂ ಕೂಡ ಬಲರಾಮ, ಚುಗಲ್ಕೋರ್ ಅಂದರೆ ಚಾಡಿಕೋರ, ಯಾರು ಬಲರಾಮ. ಮತ್ತು ರಿಜಾನ ಅಂತ ಅಂದರೆ ಮೋಹಿತೋನ, ಅಥವಾ ರಿಜಾನ ಮಾಡೋದು ಯಾರು ಅಂತ ಕೇಳಿದ್ರೆ ಯಶೋದ. ಕಿಜಾನ ಅಂದರೆ ರೇಗಿಸೋದು ಯಾರು, ಬಲರಾಮ ಅಂತನಾದರೂ ಕೊಡ್ಬೋದು. ಈ ಥರ ರಿಜಾನ ಯಶೋದ, ಕಿಜಾನ
ಬಲರಾಮ್ ಅಂತ ಬರಿಬೇಕಾಗತ್ತೆ. ಹಾಗೆ ಬಲಬೀರ್ ಅಂತ ಕೇಳ್ಬಿಟ್ಟು ಬಲರಾಮ್ ಅಂತ ಕೊಟ್ಟರೆ ಜಸೋದಾಗೆ ಯಶೋಧ ಬರಿಬೇಕಾಗತ್ತೆ. ಹಾಗೆ ಇನ್ನೂ ಕೇಳ್ಬೋದು ಇದರಲ್ಲಿ ಏನಪ್ಪ ಅಂದರೆ ಆಧುನಿಕ ರೂಪದ ಪದಗಳನ್ನು ಬರೆಯೋದಕ್ಕೆ ಕೇಳ್ಬೋದು. ಮೋಹಿ ಮುಜೆ, ಶರೀರ್ ಶರೀರ್, ಪೂತ್ ಪುತ್ರ, ಕಾನ್ಹ ಕೃಷ್ಣ, ಈ ಥರ ಪದಗಳನ್ನು ಅನುರೂಪತಕ್ಕೆ ಕೊಡೋ ಚಾನ್ಸಸ್ಸು ಇರುತ್ತೆ. ಅವುಗಳನ್ನು ಕೂಡ ನೋಡ್ಕೋಬೇಕಾಗತ್ತೆ. ಮತ್ತು ಹಿಂದಿ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ಪಾಠಗಳಲ್ಲಿ ಅತಿ ಸುಲಭವಾದ ಪಾಠ ಅಂದರೆ ಕರ್ನಾಟಕ ಸಂಪದ. ಯಾಕೆಂದರೆ ನಾವು ಕರ್ನಾಟಕದಲ್ಲಿರೋರು, ಕರ್ನಾಟಕದ ಬಗ್ಗೆ ಇಲ್ಲಿನ ಶಿಲ್ಪಕಲೆ ಆಗಿರ್ಬೋದು, ರಾಜರಿರ್ಬೋದು, ಮಹತ್ವ ಆಗಿರ್ಬೋದು, ಎಲ್ಲವನ್ನು ನಾವು ದಿನನಿತ್ಯ ನೋಡ್ತಾ ತಿಳ್ಕೊಳ್ತಾನೆ ಬಂದಿರ್ತೀವಿ. ಹಾಗಾಗಿ ಈ ಪಾಠ ನಮಗೆ ತುಂಬ ಸುಲಭ. ಮತ್ತು ಈ ಪಾಠದಲ್ಲಿ ಅತಿ ಹೆಚ್ಚು ಬಾರಿ ಏನು ಮಾಡಿದ್ದಾರೆ ಅಂತಂದರೆ ಅನುವಾದಕ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ತುಂಬ ಈಸಿಯಾಗಿ ನಾವು ಅನುವಾದವನ್ನು ಮಾಡ್ಬೋದು. ಒಂದು ದಿನ ನೀವೇನು ಮಾಡಬೇಕಪ್ಪ ಅಂದರೆ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೋಬೇಕು. ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡು ಇಡೀ ಪಾಠವನ್ನು ಅನುವಾದ ಮಾಡಬೇಕು. ಮಾಡಿಬಿಟ್ಟು ನಿಮ್ಮ ತರಗತಿ ಹಿಂದಿ ಶಿಕ್ಷಕರಿಗೆ ತೊಗೊಂಡೋಗಿ ತೋರಿಸ್ಬೇಕು. ನೋಡಿ ಮೇಡಮ್, ನಾವು ಮಾಡಿದ್ದೀವಿ, ಇದು ಸರಿ ಇದೆಯಾ ಅಂತ. ನಿಮ್ಮಲ್ಲಿ ಯಾವುದಾದ್ರೂ ಚಿಕ್ಕ ಪುಟ್ಟ ತಪ್ಪುಗಳು ಬರ್ಬೋದು ಅಷ್ಟೇ. ಯಾಕಂದರೆ ಈ ಪಾಠ ಓದುತ್ತಿದ್ದಂಗೆ ನಮಗೆ ಒಂದು ಹೀಗೆ ಅಂತ ಅಂದ್ಕೊಂಡು ಬಂದುಬಿಡುತ್ತೆ. ಯಾಕಂದರೆ ತುಂಬ ಸುಲಭವಾದ ಪದಗಳ ಜೋಡಣೆ ಇದೆ ವಾಕ್ಯದಲ್ಲಿ. ಹಾಗಾಗಿ ತುಂಬ ಸುಲಭವಾಗಿ ಸರಳವಾಗಿ ಪಾಠದಲ್ಲಿ ಬರೋ ವಾಕ್ಯಗಳನ್ನ ಅರ್ಥ ಮಾಡಿಕೊಂಡು ನಾವೇನು ಮಾಡ್ಬೋದು, ಅನುವಾದವನ್ನು ಮಾಡ್ಬೋದು. ಹಾಗಾಗಿ ಮಕ್ಕಳ ಇಡೀ ಪಾಠವನ್ನು ಅನುವಾದ ಮಾಡುವ ಪ್ರಯತ್ನವನ್ನು ಮಾಡಿ. ಅನುವಾದಕ್ಕೆ ತುಂಬ ಸಲ ಇದು ಬಂದಿದೆ. ಹಾಗೆ ನಮಗೆಲ್ಲ ಗೊತ್ತಿದೆ ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯ. ಕೇಳಿದ್ರೆ ಏನು ಬರಿಬೇಕಾಗತ್ತೆ? ಪಶ್ಚಿಮದಲ್ಲಿ ವಿಶಾಲ ಅರಬ್ಬಿ ಸಮುದ್ರ ಇದೆ. ಅದಾದಮೇಲೆ ಏನು ಬರಿಬೇಕು? ದಕ್ಷಿಣದಿಂದ ಉತ್ತರದ ತುದಿಯವರೆಗೆ, ತುದಿ ಅನ್ನೋದಕ್ಕೆ ಏನು ಬರಿತೀವಿ? ಚೋರ್ವರೆಗೆ ಏನಿದೆ? ಪಶ್ಚಿಮ ಘಟ್ಟ ಇದೆ. ಇದೇ ಘಟ್ಟದ ಸ್ವಲ್ಪ ಭಾಗವನ್ನು ಕುಚ್ ಭಾಗಕ್ಕೂ ಸಹ್ಯಾದ್ರಿ ಕಹತೆ ಹೇ. ದಕ್ಷಿಣದಲ್ಲಿ ನೀಲಗಿರಿ ಪರ್ವತಮಾಲಾಯೇ ಹೇ. ಇದಿಷ್ಟು ಬರೆದ್ರೆ 3 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ನಂತರ ಕರ್ನಾಟಕದ ಬಗ್ಗೆ ಬರೀರಿ ಅಥವಾ ಬೆಂಗಳೂರಿನ ಬಗ್ಗೆ ಬರೀರಿ ಅಂತ ಅಂದಾಗ, ಬೆಂಗಳೂರು ಏನು? ಕರ್ನಾಟಕದ ರಾಜಧಾನಿ. यह कर्नाटक में कन्नड़ भाषा बोली जाती है. बेंगलुरु में देश विदेश से लोग आकर बस गए हैं. बेंगलुरु शिक्षा का ही नहीं बल्कि बड़े बड़े उद्योग धंधा का केंद्र है. ಮತ್ತು ಇಲ್ಲಿ ಏನೇನು ಸಂಸ್ಥೆಗಳಿವೆ ಅಂತ, HAL, HMT, ITI, BHEL ಈ ಸಂಸ್ಥೆಗಳಿವೆ. ಇದನ್ನು ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಇದನ್ನು ಬರೆದ್ರೆ 3 ಅಂಕ. ನಾನು ಹೇಳ್ತಿರೋದೆಲ್ಲ ತುಂಬ ಸುಲಭವಾಗಿ ಕಲಿಬೋದು ಮಕ್ಕಳ. ಕಲಿಯೋ ಪ್ರಯತ್ನವನ್ನು ಮಾಡಿ. ಹಾಗೆ ಇದರಲ್ಲಿ ಇನ್ನೇನಪ್ಪ ಕೇಳ್ಬೋದು ಅಂತ ಅಂದರೆ ಶಿಲ್ಪಕಲಾ ವರ್ಣನ್ ಕೀಜಿ. ಅತಿ ಹೆಚ್ಚು ಬಾರಿ ಕೇಳಿರುವಂಥ ಪ್ರಶ್ನೆ ಇದು. ಶಿಲ್ಪಕಲಾ और वास्तुकला का परिचय, कर्नाटक की शिल्पकला और वास्तुकला का ಪರಿಚಯ ಕೀಜಿಯೇ. ನಾವೆಲ್ಲ ಬೇಲೂರು, ಹಳೇಬೀಡು, ಸೋಮನಾಥಪುರ, ಶ್ರವಣಬೆಳಗೊಳ ಇವುಗಳನ್ನೆಲ್ಲ ನೋಡೇ ಇದ್ದೀವಿ. ಅವುಗಳನ್ನೆಲ್ಲ ನೋಡಿರೋದನ್ನ ಇಲ್ಲಿ ಬರಿಬೇಕಾಗತ್ತೆ. ಹಾಗೆ ನಮ್ಗೆ ಗೊತ್ತಿದೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವುಗಳ ಬಗ್ಗೆ ಕೇಳಿರ್ತೀವಿ. ಅದು ಬಿಟ್ಟರೆ ನಮ್ಮೂರು ಮೈಸೂರಿನಲ್ಲಿ ಏನಿದೆ? ಸೆಂಟ್ ಫಿಲೋಮಿನಸ್ ಚರ್ಚ್ ಇದೆ, ಅರಮನೆ ಇದೆ, ಜಗನ್ಮೋಹನ್ ಪ್ಯಾಲೇಸ್ ಇದೆ. ಇಷ್ಟು ಅಂಶಗಳನ್ನ ಇಟ್ಕೊಂಡು ಈ ವಾಸ್ತುಕಲೆಗೆ ಸಂಬಂಧಿಸಿದಂಗೆ, ಶಿಲ್ಪಕಲೆಗೆ ಸಂಬಂಧಿಸಿದಂಗೆ ಉತ್ತರವನ್ನು ಬರೀಬೇಕಾಗುತ್ತೆ. ವಾಸ್ತುಕಲೆ ಬಂದಾಗ ಒಂದೇ ಒಂದು ಬರಿಬೇಕು. ನಾನೀಗೇನೇನು ಹೇಳಿದೆ? ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬೇಲೂರು, ಹಳೇಬೀಡು, ಸೋಮನಾಥಪುರ, ಶ್ರವಣಬೆಳಗೊಳ, ರಾಜ್ಮಹಲ್ಲು, ಮತ್ತು ಸೆಂಟ್ ಫಿಲೋಮಿನಾ ಚರ್ಚು, ಜಗನ್ಮೋಹನ ರಾಜ್ಮಹಲು ಇವೆಲ್ಲವೂ ಕೂಡ ಶಿಲ್ಪಕಲೆಗೆ ಉದಾಹರಣೆ. ಆದರೆ ವಿಜಯಪುರದ ಗೋಲ್ ಗಂಬಜ್ನ ವಿಸ್ಪ್ರಿಂಗ್ ಗ್ಯಾಲರಿ ಇದೆಯಲ್ಲ, ಅದು ವಾಸ್ತುಕಲೆಯ ಅದ್ಭುತ ಉದಾಹರಣೆ. ಅದೊಂದು ಮಾತ್ರ ಬರಿಬೇಕಾಗತ್ತೆ. ಇಷ್ಟು ಅಂಶಗಳನ್ನು ಬರೆದ್ರೆ ನಿಮ್ಗೇನು ಸಿಗುತ್ತೆ? 4 ಮಾರ್ಕ್ಸು ಅಥವಾ 3 ಮಾರ್ಕ್ಸು ಸಿಗುತ್ತೆ. ಇದು ತುಂಬ ಈಸಿ. ನೀವು ಅಲ್ಲಿರೋ ಉತ್ತರದ ಸಾಲುಗಳನ್ನು ನೋಡ್ಬಿಟ್ಟು ಅಯ್ಯೋ ಇಷ್ಟು ದೊಡ್ಡ ಉತ್ತರ ನನ್ನ ಕೈಲಿ ಕಲೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲೇಬೇಡಿ. ಯಾಕಂದರೆ ಇದು ತುಂಬ ಸುಲಭವಾದ ಉತ್ತರ. ಈಗ ನಾನು ಹೇಳಿದ್ನಲ್ಲ, ಅಂಶಗಳನ್ನ ಮನನ ಮಾಡಿಕೊಂಡ್ರೆ ಹೌದಲ್ವಾ, ಉತ್ತರ ಬಂದ್ಬಿಡ್ತಲ್ವಾ ಅಂತ ಅನಿಸುತ್ತೆ. ನಂತರ ಇರೋದು ಕರ್ನಾಟಕಿ ಸಾಹಿತ್ಯಕಾರೋ ಕ ಪರಿಚಯ ಕೀಜಿಯೇ. ಅದು ತುಂಬ ಸುಲಭ. ಯಾಕಂದರೆ ನಮಗೆ ಪ್ರಥಮ ಭಾಷೆ ಕನ್ನಡ ಇರೋದ್ರಿಂದ ಕನ್ನಡವನ್ನು ನಾವು 1ನೇ ಕ್ಲಾಸಿಂದನೂ ಓದ್ಕೊಂಡು ಬಂದಿದ್ದೀವಿ. ಅನೇಕ ಕವಿಗಳ ಪರಿಚಯ ಇದೆ, ಸಾಹಿತ್ಯಕಾರರ ಪರಿಚಯ ಇದೆ, ಲೇಖಕರ ಪರಿಚಯ ಇದೆ. ಪ್ರತಿ ಪಾಠದಲ್ಲೂ ನಾವು ಲೇಖಕರ ಪರಿಚಯ, ಪದ್ಯ ಆದಮೇಲೆ ಕವಿ ಪರಿಚಯವನ್ನು ನೋಡ್ತಾ ಇರ್ತೀವಿ. ಹೈಸ್ಕೂಲ್ಗೆ ಬಂದಾದ್ಮೇಲೆ ಹಳೆಗನ್ನಡ ಪದ್ಯಗಳನ್ನ ಕೂಡ ನೋಡ್ತೀವಿ, ಹಳೆಗನ್ನಡ ಪಾಠಗಳನ್ನ ನೋಡ್ತೀವಿ. ಅವ್ರು ಬರ್ದಿರೋರು ಯಾರು ಅಂತ ಪರಿಚಯ ಇರ್ತದೆ. ವಚನಗಳನ್ನ ಓದಿರೋದ್ರಿಂದ ವಚನಕಾರರ ಪರಿಚಯ ಇರುತ್ತೆ. ಹಾಗೆ ಕನಕದಾಸರು, ಪುರಂದರದಾಸರು ಇವರ ಪರಿಚಯವೂ ಕೂಡ ನಮಗೆ ಇದೆ. ಈ ಎಲ್ಲ ಕವಿಗಳನ್ನು ಸೇರಿಸಿ ಒಂದು ಉತ್ತರವನ್ನು ಮಾಡಬೇಕಾಗತ್ತೆ ನೀವು. ಈಗ ನೋಡಿ, ನಾನೊಂದು ಉದಾಹರಣೆ ಹೇಳ್ತೀನಿ. ಅಕ್ಕ ಮಹಾದೇವಿ, ಬಸವಣ್ಣ, ವಚನಕಾರ್ತೆ. ये अपने वचनों द्वारा प्रेम दया धर्म का सीखती है. ಹಾಗೆ ಈ ನೆಕ್ಸ್ಟ್ ಬರೋರು ಯಾರು? ಪುರಂದರದಾಸರು, ಕನಕದಾಸರು, ಭಕ್ತ ಕವಿ. ಅವ್ರೇನು ಮಾಡಿದ್ರು?
ನೀತಿ ಸದಾಚಾರದ ಗೀತ್ ಗಾಯೆ ಹೇ. ಅದಾದ ನಂತರ ಪಂಪ, ರನ್ನ, ಪೊನ್ನ, ಕುಮಾರವ್ಯಾಸ, ಹರಿಹರ, ರಾಘವಾಂಕ ಇವರೆಲ್ಲ ಏನು ಮಾಡ್ರು, ಅನೇಕ ಸಾಹಿತ್ಯಿಕ ರಚನಾಕರ್ ಕನ್ನಡ ಸಾಹಿತ್ಯ ಕೋ ಸಮೃದ್ಧಿ ಬನಾಯ ಹೇ. ನಂತರ ಬರೋರು ಆಧುನಿಕ ಕವಿಗಳು. ನಮಗೆಲ್ಲರಿಗೂ ಗೊತ್ತೇ ಇದೆ ಜ್ಞಾನಪೀಠ ಪುರಸ್ಕೃತರು ಯಾರ್ಯಾರು ಅಂತ, ಅವ್ರ ಹೆಸರನ್ನೆಲ್ಲ ಬರೆದು. ಈಗ ನೋಡಿ, ಕುವೆಂಪು, ದ ರಾ ಬೇಂದ್ರೆ, ಶಿವರಾಮ್ ಕಾರಂತು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿ ಕೃ ಗೋಕಾಕು, ಗಿರೀಶ್ ಕಾರ್ನಾಡು, ಯು ಆರ್ ಅನಂತಮೂರ್ತಿ, ಚಂದ್ರಶೇಖರ್ ಕಂಬಾರ್ ಇವ್ರ ಹೆಸರೆಲ್ಲ ಬರೆದು ಇನ್ನೇ ಜ್ಞಾನಪೀಠ ಪುರಸ್ಕಾರ ಸೆ ಅಲಂಕೃತ ಕಿಯಾ ಗಯಾ ಹೇ ಅಂತ ಬರೆದ್ರೆ ಸಾಹಿತ್ಯಕಾರರ ಪರಿಚಯ ಮುಗಿಯುತ್ತೆ. ವಚನಕಾರರು ಬರೀಬೇಕು, ಭಕ್ತ ಕವಿಗಳನ್ನು ಬರೀಬೇಕು, ಹಳಗನ್ನಡದ ಕವಿಗಳನ್ನು ಬರೀಬೇಕು, ಆಧುನಿಕ ಕವಿಗಳನ್ನು ಬರೀಬೇಕು. ಈ 4 ಪ್ರಕಾರದ ಕವಿಗಳ ಪರಿಚಯವನ್ನು ಮಾಡಿದ್ರೆ 4 ಅಂಕ ನಿಮಗೆ ಸಿಗುತ್ತೆ. ನಂತರ ಇಲ್ಲಿ ನಮಗೆ ಇನ್ನೇನಪ್ಪ ಬರ್ಬೋದು ಅಂದರೆ, ಕರ್ನಾಟಕದಲ್ಲಿ ನದಿಗಳು ಯಾವ್ಯಾವುದಿದೆ, ಜಲಪ್ರಪಾತಗಳು ಯಾವುದಿದೆ, ಕರ್ನಾಟಕದ ಪ್ರಮುಖ ರಾಜವಂಶಗಳು ಯಾವ್ಯಾವುದು, ರಾಜರುಗಳು ಯಾರ್ಯಾರು ಅಥವಾ ಶಾಸಕರು ಅಂತ ಕೇಳ್ಬೋದು. ರಾಜರು ಅಲ್ಲ, ಶಾಸಕರು ಯಾರ್ಯಾರು ಅಂತ ಕೇಳ್ಬೋದು. ಇವೆಲ್ಲ ನಮಗೆ ಓದಿದ್ದೀವಿ, ಚಿಕ್ಕದ್ರಿಂದ ಕಲ್ತಿದ್ದೀವಿ. ಇವುಗಳ ಪರಿಚಯವನ್ನು ಮಾಡೋದ್ರಿಂದ ನಿಮ್ಗೇನಾಗುತ್ತೆ, ಬರೆಯೋದ್ರಿಂದ ಏನಾಗುತ್ತೆ, ನೀವೇನು ಮಾಡಬೇಕು ಅಂದರೆ ಹಿಂದಿ ಓದೋದು ಅಂತಂದರೆ ಬರೆಯೋದು ಅಂತ ತಲೆಯಲ್ಲಿ ಇಟ್ಕೋಬೇಕು. ಯಾಕಂದರೆ ನಾವು ಓರಲಲ್ಲ ಹೇಳಬೇಕಾಗಿರೋದು, ರೈಟಿಂಗಲ್ಲಿರಬೇಕು. ಹಾಗಾಗಿ ಹಿಂದಿಯನ್ನು 1 ಸಲ ಓದಿದ್ರೆ 4 ಸಲ ಬರಿಬೇಕು. ಮಕ್ಕಳ ಬರೆಯೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಯಾಕಂದರೆ ಭಾಷೆ ಆಗಿರೋದ್ರಿಂದ ಬರವಣಿಗೆ ತುಂಬ ಮುಖ್ಯ ಆಗುತ್ತೆ. ಅದ್ರ ಕಡೆ ಕೂಡ ನೀವೇನು ಮಾಡಬೇಕು, ಅತಿ ಹೆಚ್ಚು ಗಮನವನ್ನು ಕೊಡಬೇಕು. ಹಾಗಾಗಿ ಬರೆಯೋದನ್ನು ಅಭ್ಯಾಸ ಮಾಡಿ. ಈ ಎಲ್ಲ ಉತ್ತರಗಳು ನಿಮಗೆ ಗೊತ್ತಿದೆ, ಆದರೆ ನೀವೇನು ಮಾಡಬೇಕು, ಇವುಗಳನ್ನು ಬರೆದು ಅಭ್ಯಾಸವನ್ನು ಮಾಡಿ. ಬರೆಯೋದ್ರಲ್ಲಿ ತಪ್ಪಿಲ್ಲ, ಯಾವುದೇ ರೀತಿಯಾದಂತಹ ಮಿಸ್ಟೇಕ್ ಆಗೋದಿಲ್ಲ ಅನ್ನೋದನ್ನ ನಿಮಗೆ ನೀವು ಮನದಟ್ಟು ಮಾಡ್ಕೋಬೇಕು. ಇದರಲ್ಲಿ ನೀವು 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಬಂದೇ ಬರುತ್ತೆ. 3 ಅಂಕಕ್ಕೆ ಬಂದರೆ 4 ಅಂಕಕ್ಕೆ ಬರೋಲ್ಲ, 4 ಅಂಕಕ್ಕೆ ಬಂದರೆ 3 ಅಂಕಕ್ಕೆ ಬರೋದಿಲ್ಲ. ಹಾಗಾಗಿ ಇದನ್ನು ಅತಿ ಹೆಚ್ಚು ಗಮನ ಕೊಟ್ಟು ಓದೋದ್ರಿಂದ ಈಸಿಯಾಗಿ 4 ಮಾರ್ಕ್ಸ್ವರೆಗೂ ನೀವು ಪಡ್ಕೋಬೋದು. ಮತ್ತು ಅನುವಾದದಲ್ಲೂ ಕೂಡ ಇದು ಬರುವ ಸಾಧ್ಯತೆ ಹೆಚ್ಚಿದೆ. ಇದ್ರ ಕಡೆ ಗಮನವನ್ನು ಕೊಡಿ. ನಂತರ ನಮಗೆ ಇರುವಂಥದ್ದು ಬಾಲಶಕ್ತಿ ಪಾಠ. ಬಾಲಶಕ್ತಿ ಪಾಠದಲ್ಲಿ रामों में कौन कौन सी बुरी आदतें थी, गाँव की सफाई के लिए बालक क्या काम करते हैं, गाँव को आदर्श गाँव कैसे बनाया जा सकता है, ಮತ್ತು ಕಲೆಕ್ಟರ್ ಸಾಹಬ್ ನೆ ಬಚ್ಚೋ ಕಿ ಬಡಾಯಿ ಮೇ ಕ್ಯಾ ಕಹ. ಇಲ್ಲಿ ಈ 4 ಪ್ರಶ್ನೆಗಳು ಬರ್ಬೋದು. ಒಂದು ವಾಕ್ಯದನ್ನ ನೋಡ್ಕೋಬೇಕಾಗತ್ತೆ. ಒಂದು ವಾಕ್ಯದಲ್ಲಿ ಇರುವಂಥದ್ದೆಲ್ಲವೂ ಕೂಡ ಒಂದು ಪದದಲ್ಲಿ ಬರೆಯುವಂಥದ್ದು. ರಾಮುನೆ ಕಹ, ಸಂಜಯ್ನೆ ಕಹ, ಮೋಹನ್ನೆ, ಈ ಥರ ಒಂದೊಂದು ಪದದಲ್ಲಿ ಬರುವಂಥ ಉತ್ತರಗಳು, ಅವುಗಳನ್ನು ನೀವು ಕಲಿಬೋದು. ಹಾಗೆಯೇ ಇಲ್ಲಿ 2 ಪ್ರಶ್ನೆಗೆ ಒಂದು ಉತ್ತರವನ್ನು ಮಾಡ್ಕೋಬೋದು. ಯಾವುದಪ್ಪ ಅಂದರೆ, ಗಾವ್ ಕಿ ಸಫಾಯಿ ಕೇಲಿಯೇ ಬಾಲ ಕ್ಯಾ ಕ್ಯಾ ಕಾಮ್ ಕರ್ತೆ ಹೇ, ಹಳ್ಳಿಯನ್ನು ಸ್ವಚ್ಛವಾಗಿ ಮಾಡಲಿಕ್ಕೆ ಅವ್ರು ಏನೇನು ಕೆಲಸವನ್ನು ಮಾಡ್ತಾರೆ ಅಂತ ಒಂದು. ಇನ್ನೊಂದು, ಗಾವ್ ಕೋ ಆದರ್ಶ ಗಾವ್ ಕೈಸೆ ಬನಾಯ ಜಾ ಸಕ್ತಾ ಹೇ, ಹಳ್ಳಿಯನ್ನು ಹೇಗೆ ಆದರ್ಶ ಹಳ್ಳಿಯನ್ನಾಗಿ, ಅಂದರೆ ಅವ್ರು ಏನೇನು ಕೆಲಸ ಮಾಡ್ತಾರೋ ಆ ಎಲ್ಲ ಕೆಲಸದಿಂದ ಏನು ಮಾಡ್ಬೋದು, ಆದರ್ಶ ಹಳ್ಳಿಯನ್ನಾಗಿ ಮಾಡ್ಬೋದು ಅಂತ. ಅಂದರೆ ಎರಡೂ ಒಂದೇ ಉತ್ತರವನ್ನು ಕಲ್ತ್ಬಿಟ್ಟು ಒಂದು ಕನ್ಕ್ಲೂಷನ್ ಲೈನನ್ನು ಬರೆದ್ಬಿಟ್ರೆ ಆ ಒಂದೇ ಉತ್ತರದಿಂದ 2 ಪ್ರಶ್ನೆಗೆ ಮಾರ್ಕನ್ನು ಪಡಿಬೋದು. ಇದನ್ನು ಹೆಚ್ಚು ಸಲ ಕೊಟ್ಟಿದ್ದಾರೆ. ಆದರ್ಶ ಗಾಂವ್ ಕೈಸೆ ಬನಾಯ ಜಾ ಸಕ್ತಾ ಹೇ ಹಾಗೂ ಸಫಾಯಿ ಕೆ ಲಿಯೇ ಬಾಲಕ್ ಕ್ಯಾ ಕಾಮ್ ಕರ್ತೆ ಹೇ, ಅದನ್ನು ಕಾನ್ಸಂಟ್ರೇಟ್ ಮಾಡಿ ನೀವು ಇಲ್ಲಿ ಅಂಕವನ್ನು ಪಡಿಬೋದು. ಮತ್ತು ಇದರಲ್ಲಿ ಒಂದು ವಾಕ್ಯದ ಅಂಕ ಬಂದೇ ಬರುತ್ತೆ. ಹಾಗಾಗಿ ಲಾಸ್ಟಲ್ಲಿ ಇರುವಂಥದ್ದು ಕೋಶಿಶ್ ಕರ್ನೆ ವಾಲೋ ಕಿ ಹಾರ್ ನಹಿ ಹೋತಿ, ತುಂಬ ಈಸಿಯಾದಂತಹ 4 ಸಾಲಿನ ಪದ್ಯ ನಮಗೆ ಇರುವಂಥದ್ದು. ಮತ್ತು ನಮ್ಮ 10ನೇ ಕ್ಲಾಸ್ ವಿದ್ಯಾರ್ಥಿಗೆ ಜೀವನದಲ್ಲಿ ಅಪ್ಲೈ ಮಾಡ್ಕೊಳ್ಳೋವಂಥ ಪದ್ಯ. ಅದು ಏನಪ್ಪ ಅಂದರೆ, ಅಸಫಲತಾ ಏಕ್ ಚುನೌತಿ ಹೇ ಇಸೆ ಸ್ವೀಕಾರ ಕರೋ, क्या कमी रह गई देखो और सुधार करो, जब तक ना सफल हो नींद चैन को त्यागो तुम, संघर्ष का मैदान छोड़कर मत भागो तुम. ಈಗ ನೀವು 10ನೇ ತರಗತಿಯೇನೋ ಯುದ್ಧ ಮೈದಾನದಲ್ಲಿ ನಿಂತಿದ್ದೀರಾ, ಹೆಜ್ಜೆ ಇಟ್ಟಾಗಿದೆ, ಹಿಂದೆ ತಿರುಗಿ ನೋಡೋ ಹಾಗಿಲ್ಲ, ಓಡೋಗೋ ಆಗಿಲ್ಲ, ಏನು ತಪ್ಪಾಗಿದೆಯೋ ಇಲ್ಲಿವರೆಗೆ ಅದನ್ನೆಲ್ಲ ತಿದ್ಕೊಂಡು ಮುಂದೆ ಹೋಗಬೇಕು, ಅಸಫಲರಾಗಬಾರ್ದು, ಗುರಿ ಸಿಗೋವರೆಗೂ ಮುನ್ನಡಿಬೇಕು ಅನ್ನೋದನ್ನ ಈ ಪದ್ಯದಿಂದ ತಿಳ್ಕೊಂಡು, ಈ ಪದ್ಯವನ್ನು ಕಲ್ತ್ಕೊಂಡು ನಿಮ್ಮ ಜೀವನದಲ್ಲಿ ಅಪ್ಲೈ ಮಾಡಿಕೊಂಡು 10th ಪಾಸ್ ಮಾಡ್ಕೋಬೇಕಾಗತ್ತೆ. ಈ 4 ಲೈನ್ ಪದ್ಯವನ್ನು ಕಲಿತು ಸುಲಭವಾಗಿ 4 ಅಂಕವನ್ನು ಪಡಿಬೋದು. ನಂತರ ನಮಗೆ ಬರುವಂಥದ್ದು ಪೂರಕ ಪಾಠ. ಅದರಲ್ಲಿ ಶನಿಯಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ಅಂದರೆ, ಶನಿ ಕಿಸ್ಕಾ ಪುತ್ರ ಹೇ, ಶನೈಶ್ಚರ್ ಕಾ ಅರ್ಥ ಕ್ಯಾ ಹೇ, ಅದನ್ನು ಕೇಳ್ಬೋದು. ಮತ್ತು ಶನಿ ಕಾ ನಿರ್ಮಾಣ ಕಿಸ್ ಪ್ರಕಾರ ಹುವಾ ಹೇ, ಅದನ್ನು ಕೇಳ್ಬೋದು. ಹಾಗೆ ಶನಿ ಮೇ ಬಹುತ್ ಕಮ್ ಸೂರ್ಯತಾಪ್
ಹೋತಾ ಹೇ ಕ್ಯೂ ಅಥವಾ ಶನಿ ಏಕ್ ಟಂಡಾ ಗ್ರಹ ಹೇ ಕ್ಯೂ. 2 ಪ್ರಶ್ನೆ ಕೇಳಿದ್ರು ಒಂದೇ ಉತ್ತರ. ಇದನ್ನ ಕೇಳ್ಬೋದು. ಮತ್ತು ಶನಿ ಏಕ್ ರಾಶಿ ಮೇ ಕಿತ್ನೆ ಸಾಲೋ ತಕ್ ರಹತಾ ಹೇ ಅದು ಬರ್ಬೋದು. ಇದಿಷ್ಟನ್ನ ಕಲ್ತ್ರೆ ನೀವು ಶನಿ ಪಾಠವನ್ನು ಕಲ್ತಂಗೆ ಆಗುತ್ತೆ. ಇನ್ನು ಶನಿ ಪಾಠದಲ್ಲಿ ನಮಗೆ ಇನ್ನೊಂದೇನಪ್ಪ ನೆನಪಲ್ಲಿ ಇಟ್ಕೋಬೇಕು ಅಂದರೆ ಅಥವಾ ಪ್ರಶ್ನೆ ಬರುತ್ತೆ. ಶನಿ ಪಾಠದೇ 2 ಪ್ರಶ್ನೆ ಬರುತ್ತೆ, ಅದರಲ್ಲಿ ಒಂದಕ್ಕೆ ಉತ್ತರವನ್ನು ನಾವು ಬರಿಬೇಕಾಗತ್ತೆ. ಅದೇ ರೀತಿ ಇನ್ನೆರಡು ನಮಗೆ ಪೂರಕ ಪಾಠ ಇದೆ. ಒಂದು ಸತ್ತಿಕಿ ಮಹಿಮಾ, ಇನ್ನೊಂದು ನಾಗರಿಕೋಕೆ ಕರ್ತವ್ಯ. ಇದೆರಡು ಪಾಠದಿಂದ ಒಂದು ಪ್ರಶ್ನೆ ಬರುತ್ತೆ. ಅಂದರೆ ಸತ್ತಿಕಿ ಮಹಿಮಾದಿಂದ ಒಂದು ಪ್ರಶ್ನೆ, ನಾಗರಿಕಕ್ಕೆ ಕರ್ತವ್ಯದಿಂದ ಒಂದು ಪ್ರಶ್ನೆ. ಈ 2 ಪಾಠದಿಂದ ಅಥವಾ ಪ್ರಶ್ನೆ ಬರುತ್ತೆ. ಇದರಲ್ಲಿ ಯಾವ್ದಾದ್ರು ಒಂದು ಪಾಠಕ್ಕೆ ನೀವು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗತ್ತೆ. ಅಂದರೆ ಇಲ್ಲಿ ನೀವು ಒಂದು ಪಾಠವನ್ನು ಸ್ಕಿಪ್ ಮಾಡ್ಬೋದು. ಒಂದು ಸತ್ತಿಕಿ ಮಹಿಮಾವನ್ನು ಪೂರ್ತಿ ಸಂಪೂರ್ಣವಾಗಿ ಓದ್ಕೋಬೋದು, ಇಲ್ಲ ನಾಗರಿಕಕ್ಕೆ ಕರ್ತವ್ಯ ಅದರಲ್ಲಿ ಏನಿದೆಯೋ ಆ ಪಾಠವನ್ನು ಸಂಪೂರ್ಣವಾಗಿ ತರೋ ಆಗೋದ್ರಿಂದ ಒಂದು ಪಾಠವನ್ನು ಸ್ಕಿಪ್ ಮಾಡಿ ನೀವೇನು ಮಾಡ್ಬೋದು, ಓದ್ಕೋಬೋದು. ಅಂದರೆ ಒಂದಕ್ಕೆ ಫುಲ್ ಪ್ರಿಪೇರ್ ಆದರೆ ಇನ್ನೊಂದು ಪಾಠವನ್ನು ಬಿಟ್ಟು ನೀವೇನಾಗ್ಬೋದು, ರಿಲ್ಯಾಕ್ಸ್ ಆಗ್ಬೋದು. ಯಾಕಂದರೆ ಅಥವಾ ಕ್ವಶನ್ ಇರುತ್ತೆ ಇದರಲ್ಲಿ. ಶನಿ ಪಾಠ ಆದರೆ ಕಂಪಲ್ಸರಿ ಓದಲೇಬೇಕು, ಇದರಲ್ಲಿ ಯಾವ್ದಾದ್ರು ಒಂದು ಓದ್ಕೋಬೋದು. ಇದಿಷ್ಟು ನೀವು ಕಲ್ತ್ಕೋಬೇಕು. ನಂತರ ಇನ್ನು ನಮಗೆ ಪ್ರಬಂಧದಲ್ಲಿ ಏನು ಬರ್ಬೋದು ಅಂದರೆ ಇಂಟರ್ನೆಟ್ ಬರ್ಬೋದು, ನಾರಿ ಶ್ರದ್ಧಾ ಹೋ ಬರ್ಬೋದು, ಪುಸ್ತಕಾಲಯ ಬರ್ಬೋದು, ಕೇಲೋಕ ಮಹತ್ವ ಬರ್ಬೋದು, ಜನಸಂಖ್ಯಾ ಸ್ಫೋಟ ಬರ್ಬೋದು, ಪರ್ಯಟನಕ ಮಹತ್ವ ಬರ್ಬೋದು, ಮೆಹಂಗಾಯಿ ಬರ್ಬೋದು, ವನ ಮಹೋತ್ಸವ ಬರ್ಬೋದು. ಅತಿ ಹೆಚ್ಚು ಸಲ ಬಂದಿರೋದು, ಪ್ರತಿ ಸಲನೂ ಇಂಟರ್ನೆಟ್ ಇದ್ದೇ ಇರುತ್ತೆ. ಮತ್ತು ಕರ್ನಾಟಕದ ಬಗ್ಗೆ ಪರಿಚಯವನ್ನು ಮಾಡಿಕೊಡಿ ಅಂತ ಒಂದು ಅಂಶವನ್ನು ಕೊಟ್ಟು ನಿಮಗೆ ಅದನ್ನು ಕೊಡ್ಬೋದು. ಯಾಕಂದರೆ ನಮಗೆ ಪಾಠದಲ್ಲಿರೋದ್ರಿಂದ ಅದನ್ನು ಕೂಡ ನಾವು ಈಸಿಯಾಗಿ ಬರಿಬೋದು. ಇದಿಷ್ಟು ನಮಗೆ ಬರುವಂಥದ್ದು ಪ್ರಬಂಧದಲ್ಲಿ. ನಂತರ ಪತ್ರಲೇಖನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ವ್ಯಕ್ತಿಗತ ಪತ್ರ ಬರುತ್ತೆ, ಅದು ಬಿಟ್ಟರೆ ಒಂದು ವ್ಯಾವಹಾರಿಕ ಪತ್ರ ಬರುತ್ತೆ. ಎರಡರಲ್ಲಿ ಯಾವುದಾದ್ರು ಒಂದಕ್ಕೆ ಉತ್ತರವನ್ನು ಕಲ್ತ್ಕೊಂಡ್ರೆ, ಒಂದು ವ್ಯಕ್ತಿಗತ ಪತ್ರ ತರೋವಾಗಿ, ಇಲ್ಲ ವ್ಯಾವಹಾರಿಕ ಪತ್ರದಲ್ಲಿ ತರೋ ಆಗಬೇಕಾಗತ್ತೆ. ನಾವು ವ್ಯಾವಹಾರಿಕ ಪತ್ರದಲ್ಲಿ ಚುಟ್ಟಿ ಪತ್ರನೇ ಯಾವಾಗಲೂ ಬರೋದು. ಚುಟ್ಟಿ ಪತ್ರವನ್ನು ಪ್ರಿಪೇರ್ ಆದರೆ ಕಲ್ತ್ಬಿಟ್ಟು ಏನಾಗುತ್ತೆ, 5 ಮಾರ್ಕ್ಸನ್ನು ಸುಲಭವಾಗಿ ಪಡಿಬೋದು. ಚುಟ್ಟಿ ಪತ್ರದಲ್ಲಿ ಏನೇನೆಲ್ಲ ರೀಸನ್ ಕೇಳ್ಬೋದು ಅಂದರೆ ಬಾಯ್ ಕಿ ಶಾದಿ ಕೇಳ್ಬೋದು, ಬಹನ್ ಕಿ ಶಾದಿ ಕೇಳ್ಬೋದು, ತಬಿಯತ್ ಟೀಕ್ ನಹಿ ಕೇಳ್ಬೋದು, ಅಥವಾ ಅಪ್ನೆ ಅಸ್ವಸ್ಥತಾ ಕೆ ಬಾರೆ ಮೇ ಲಿಖಿ ಅಂತ ಕೇಳ್ಬೋದು, 3 ದಿನ ಕಿ ಚುಟ್ಟಿ ಕೇಳ್ಬೋದು, 2 ದಿನ ಕಿ ಚುಟ್ಟಿ ಅಂತ ಕೇಳ್ಬೋದು. ಅಂದರೆ ಅಲ್ಲಿ ಓದ್ಕೋಬೇಕಾಗತ್ತೆ ನಾವು ಏನಂತ ಕೇಳಿದ್ದಾರೆ ಅಂತ. ಅಥವಾ ಏನೂ ಕೇಳ್ದೇ 3 ದಿನ ಕಿ ಚುಟ್ಟಿ ಮಾಗ್ತೇವೆ ಅಪ್ನೆ ಪ್ರಧಾನ ಅಧ್ಯಾಪಕಕ್ಕೆ ನಮ್ಮ ಪತ್ರ ಲಿಖಿ ಅಂದರೆ ಏನಾದರೂ ರೀಸನ್ ಕೊಟ್ಟು ಬರಿಬೋದು. ಅವರೇ ರೀಸನ್ ಕೊಟ್ಟಾಗ ಅವ್ರೇನು ರೀಸನ್ ಕೊಟ್ಟಿದ್ದಾರೆ ಅದ್ರ ಮೇಲೆ ನೀವು ಪತ್ರವನ್ನು ಬರಿಬೇಕಾಗತ್ತೆ. ಏನು ರೀಸನ್ನು ಕೊಟ್ಟಿಲ್ಲ ಅಂತಂದರೆ ನಿಮ್ಗೆ ಇಷ್ಟ ಬಂದದು ನೀವು ಕಲ್ತಿದ್ದನ್ನು ರೀಸನ್ ಕೊಟ್ಟು ಬರಿಬೇಕಾಗತ್ತೆ. ಇನ್ನು ಪ್ರೇರಣಾರ್ಥಕ ಕ್ರಿಯೆ ನಮಗೆ ತುಂಬ ಸುಲಭ. ಯಾಕಂದರೆ ಅದು ನೋಡಿ, ಕರ್ಣ ಕರಾನ, ಚಲನ ಚಲಾನ, ಉಟ್ನ ಉಟ್ಟಾನ, ಇದೆಲ್ಲ ತುಂಬ ಈಸಿ. ಆನ ಮಾಡೋದ್ರಿಂದ ಏನಾಗುತ್ತೆ, ಅದು ಪ್ರಥಮ ಪ್ರೇರಣಾರ್ಥಕ ಆಗಿ ಬದಲಾಗುತ್ತೆ. ಅದೇ ರೀತಿ ಕೆಲವೊಂದು ಶಬ್ದಗಳಿವೆ, ರೋನ, ದೋನ, ಸೋನ, ಈ ಥರ ಬಂದಾಗ ಮಧ್ಯದ ಅಕ್ಷರಗಳು, 2 ಅಕ್ಷರದ ಕ್ರಿಯಾಪದವನ್ನು ಕೊಟ್ಬಿಟ್ಟಿದ್ರೆ ಮಧ್ಯದ ಅಕ್ಷರ ಲಾ ಆಗುತ್ತೆ ನಿಮಗೆ. ಸೋನ ಸುಲಾನ, ರೋನ ರುಲಾನ, ದೋನ ತುಲಾನ, ಈ ಥರ ಈ ಚಿಕ್ಕ ಬದಲಾವಣೆಗಳನ್ನ ಗಮನಿಸ್ಕೊಂಡು ಕಲಿಯೋದ್ರಿಂದ ಇಲ್ಲೂ ಈ ಪ್ರೇರಣಾರ್ಥಕದಲ್ಲೂ ಕೂಡ ನೀವೇನು ಮಾಡ್ಬೋದು, 1 ಅಂಕವನ್ನು ಪಡಿಬೋದು. ಸಂಧಿ ನಿಯಮಗಳು ಒಂದೇ, ಕನ್ನಡದಲ್ಲೂ ಹಿಂದಿಯಲ್ಲಿ 2ರಲ್ಲೂ ನಿಯಮ ಒಂದೇ. ಹಾಗಾಗಿ ಕನ್ನಡದಲ್ಲಿ ಏನು ಕಲ್ತಿದ್ದೀರೋ ಅದನ್ನೇ ಹಿಂದಿಯಲ್ಲೂ ಅಪ್ಲೈ ಮಾಡಿಕೊಂಡ್ರೆ ಈಸಿ. ಅತಿ ಹೆಚ್ಚು ಗುಣ ಸಂಧಿಯನ್ನು ಕೊಡ್ತಾರೆ ಅಥವಾ ದೀರ್ಘ ಸಂಧಿ ಬರುತ್ತೆ. ಇದೆರಡರಲ್ಲಿ ಜಾಸ್ತಿ ಸಲ ಬಂದಿದೆ. ಹಾಗಂತ ವೃದ್ಧಿ ಸಂಧಿ ಎಣ್ ಸಂಧಿ ಕಲಿಬೇಡಿ ಅಂತ ಹೇಳ್ತಾ ಇಲ್ಲ. ಅವುಗಳ ನಿಯಮವನ್ನು ಕೂಡ ಒಂದು ಸಲ ನೋಡಿಕೊಂಡ್ರೆ ತುಂಬ ಉತ್ತಮ, ತುಂಬ ಈಸಿ. ದೀರ್ಘ ಸಂಧಿಯಲ್ಲಿ ಆ ಮುಂದೆ ಆ ಸೇರಿ ಆ ಆಗೋದು, ಈ ಸೇರಿ ಈ ಆಗೋದು, ಉ ಸೇರಿ ಊ ಆಗೋದು, ರು ಆಗಿ ಉಳ್ಕೊಳ್ಳೋದು. ಹಾಗೆಯೇ ಗುಣಸಂಧಿಗೆ ಬಂದರೆ ಆ ಪ್ಲಸ್ ಈ ಸೇರಿ ಎ ಆಗಬೇಕು, ಆ ಮತ್ತು ಉ ಸೇರಿ ಓ ಆಗಬೇಕು, ಮತ್ತು ಆ ಮತ್ತು ರು ಸೇರಿ ಆಗಬೇಕು. ಆಗ ಅದೇನಾಗುತ್ತೆ, ಗುಣಸಂಧಿ ಆಗುತ್ತೆ. ಅದೇ ವೃದ್ಧಿ ಸಂಧಿಲಿ ಆ ಮತ್ತು ಎ ಸೇರಿ ಐ ಆಗೋದು, ಆ ಮತ್ತು ಐ ಸೇರಿ ಐ ಆಗಿ ಉಳ್ಕೊಳ್ಳೋದು, ಆ ಮತ್ತು ಓ ಸೇರಿ ಅವು ಆಗೋದು, ಆ ಮತ್ತು ಅವು ಸೇರಿ ಅವು ಆಗೋದು. ಅಂದರೆ ಸಂಧಿ ಕಾರ್ಯ ನಡೆದಾಗ ಅವು ಆಗಿ ಉಳ್ಕೊಳ್ಳೋದು. ಒಂದು ಓ ಐ ಆಗಬೇಕಾಗತ್ತೆ, ಇನ್ನೊಂದು ಅವು ಆಗಿ ಬದಲಾಗಬೇಕಾಗತ್ತೆ. ಆ ಥರದ ಆದಾಗ ಅದೇನಾಗುತ್ತೆ, ವೃದ್ಧಿ ಸಂಧಿ ಆಗುತ್ತೆ. ಇನ್ನು ಎಣ್ ಸಂಧಿಯಲ್ಲಿ ಈ ಮುಂದೆ ಯಾವುದೇ ಸ್ವರ ಬಂದು ಯಾ ಆಗಬೇಕು, ಊ ಮುಂದೆ ಯಾವುದೇ ಸ್ವರ ಬಂದು ವಾ. ಇನ್ನೊಂದು ಸಲ ಹೇಳ್ತೀನಿ, ಎಣ್ ಸಂಧಿ ಈ ಮುಂದೆ ಯಾವುದೇ ಸ್ವರ ಬಂದು ಯಾ ಆಗೋದು, ಊ ಮುಂದೆ ಯಾವುದೇ ಸ್ವರ ಬಂದು ವಾ ಆಗೋದು, ಹಾಗೆ ರು ಮುಂದೆ ಯಾವುದೇ ಸ್ವರ ಬಂದು ರಾ ಆದರೆ ಅದು ಎಣ್ ಸಂಧಿ ಆಗಿರುತ್ತೆ. ಅಯಾದಿ ಸಂಧಿಯಲ್ಲಿ ಏನಪ್ಪ ಅಂದರೆ ಅಯ್ಯ, ಆಯ್, ಅವು,
ಆವ್, ಈ ಥರ ಶಬ್ದಗಳು ನೋಡಿ. ನಯನ್, ಅನ್, ಗಾಯಕ್, ಅಕ್, ಈ ಥರ ಶಬ್ದಗಳನ್ನ ನೋಡ್ಕೊಳ್ಳಿ ನೀವು. ಅನ್, ಆಯ್, ಅವು, ಆಕ್, ಈ ಥರ ಕೇಳಿಸುವಂಥ ಶಬ್ದಗಳು ಬಂದರೆ ಅದೇನಾಗಿರುತ್ತೆ, ಅಯಾದಿ ಸಂಧಿ ಆಗಿರುತ್ತೆ. ಇದರ ಬಗ್ಗೆ ನೀವು ಗಮನವನ್ನು ಕೊಟ್ಕೊಂಡ್ರೆ, ಅಂದರೆ ನಿಯಮಗಳನ್ನ ಸ್ವಲ್ಪ ಗಮನ ಕೊಟ್ಟು ಅಭ್ಯಾಸ ಮಾಡಿಕೊಂಡ್ರೆ ಒಂದಷ್ಟು ಪದಗಳನ್ನು ನೀವೇ ಹಾಕ್ಕೊಂಡು, ಈಗ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಪದಗಳನ್ನ ಬರ್ಕೊಂಡು ಬಿಡಿಸಿ ಇದು ಯಾವ ಸಂಧಿ ಅಂತ ಅಭ್ಯಾಸ ಮಾಡೋದ್ರಿಂದ ನೀವು ಇಲ್ಲಿ 1 ಮಾರ್ಕ್ಸನ್ನು ಪಡ್ಕೋಬೋದು. ನಂತರ ಸಮಾಸದಲ್ಲಿ ನೀವು 1, 2, 3 ಈಸಿಯಾಗಿ ಕಲ್ತ್ಕೋಬೋದು. ಯಾವುದಪ್ಪ ಅಂತ ಅಂದರೆ ದ್ವಿಗು ಸಮಾಸ. ದ್ವಿಗು ಅಂತಂದರೆ ಸಂಖ್ಯಾವಾಚಕ ಸಮಾಸ. ಅದು ಸ್ಟಾರ್ಟಿಂಗಲ್ಲೇ ಬರುತ್ತೆ ನೋಡಿ. ಸತ್ಸಾಯಿ, ತ್ರಿಧಾರ, ಪಂಚವಟಿ, ತ್ರಿವೇಣಿ, ಶತಾಬ್ದಿ, ಚೌರಾಹ, ಬಾರಾಹ ಮಾಸ್. ನೋಡಿ, ಬಾರಾಹ, ಚೌರಾಹ, ಶತ ಅಂದರೆ 100, ತ್ರಿವೇಣಿ ಅಂದರೆ 3, ಪಂಚವಟಿ 5. ಇವೆಲ್ಲವೂ ಕೂಡ ನಾವು ನೋಡಿದಾಗ ಶಬ್ದದ ಮೊದಲಲ್ಲಿ ಏನು ಬಂದಿದೆ, ಸಂಖ್ಯಾವಾಚಕಗಳು ಬಂದಿದೆ. ಈ ಸಂಖ್ಯಾವಾಚಕಗಳನ್ನು ಗಮನಿಸಿದಾಗ ನಮಗೇನು ಗೊತ್ತಾಗುತ್ತೆ, ಇದು ದ್ವಿಗು ಸಮಾಸ ಅಂತ ಗೊತ್ತಾಗುತ್ತೆ. ಆ ಶಬ್ದವನ್ನು ನೋಡಿದ ತಕ್ಷಣ ನಾವೇನು ಮಾಡ್ಬೋದು, ಇದು ದ್ವಿಗು ಸಮಾಸ ಅಂತ ಅರ್ಥ ಮಾಡ್ಕೋಬೋದು. ಹಾಗೆ ದ್ವಂದ್ವ ಸಮಾಸವನ್ನು ನೆನ್ಪಿಟ್ಕೊಳ್ಳೋಕೆ ಒಂದು ಚಿಕ್ಕ ಟ್ರಿಕ್ಕನ್ನು ಹೇಳ್ತೀನಿ. ಇದು ನಿಯಮವನ್ನು ಹೇಳ್ತಾ ಇಲ್ಲ ನಾನಿಲ್ಲಿ. ದ್ವಂದ್ವ ಸಮಾಸಕ್ಕೆ ಒಂದು ಚಿಕ್ಕ ಅಂಶವನ್ನು ಗಮನಿಸೋದ್ರಿಂದ ಇದು ದ್ವಂದ್ವ ಸಮಾಸ ಅಂತ ತಿಳ್ಕೋಬೋದು. ಏನಪ್ಪ ಅಂದರೆ ಇದರಲ್ಲಿ 2 ಪದವನ್ನು ಕೊಟ್ಟಿರ್ತಾರೆ. 2 ಪದದ ನಡುವೆ ಒಂದು ಗೆರೆ ಇರುತ್ತೆ. ಅದನ್ನು ಐಫನ್ ಅಥವಾ ಯೋಜಕ ಚಿಹ್ನೆ ಅಂತ ನಾವು ಏನು ಕರಿತೀವೋ ಅದಿರುತ್ತೆ. 2 ಪದದ ನಡುವೆ ಒಂದು ಯೋಜಕ ಚಿಹ್ನೆ ಇದ್ದು ಇದು ಯಾವ ಸಮಾಸ ಅಂತ ಕೇಳಿದ್ರೆ ನೀವು ಅದನ್ನು ದ್ವಂದ್ವ ಸಮಾಸ ಅಂತ ಹೇಳಬೇಕಾಗತ್ತೆ. ಇದನ್ನು ತುಂಬ ಸುಲಭವಾಗಿ ನೀವು ಗುರ್ತಿಡಿಬೋದು. ಈಗ 2 ಪೇಪರ್ ನೋಡಿದ್ದೀರಾ, ಆ 2 ಪೇಪರಲ್ಲೂ ದ್ವಂದ್ವ ಸಮಾಸನೇ ಕೊಟ್ಟಿದ್ದಾರೆ, 2 ಪ್ರಿಪ್ರೇಟ್ರಿಯಲ್ಲಿ. ಹಾಗಾಗಿ ದ್ವಂದ್ವ ಸಮಾಸನ ಸುಲಭವಾಗಿ ಕಲಿಬೋದು. ನಂತರ ಇರುವಂಥದ್ದು ವಿರಾಮ ಚಿಹ್ನೆಗಳು. ನಮಗೆ ಪೂರ್ಣ ವಿರಾಮ ಗೊತ್ತಿದೆ. ಕನ್ನಡದಲ್ಲಿ, ಇಂಗ್ಲೀಷಲ್ಲಾದರೆ ಒಂದು ಚುಕ್ಕಿಯನ್ನು ಇಟ್ಟರೆ ಪೂರ್ಣ ವಿರಾಮ. ಹಿಂದಿಯಲ್ಲಿ ಏನು ಮಾಡಬೇಕು, ಕಡಿ ಹಾಕಬೇಕು, ಒಂದು ಲೈನ್. ಆ ಲೈನನ್ನು ಹಾಕಿದ್ರೆ ನಾವು ಪೂರ್ಣ ವಿರಾಮ ಅಂತ ಗುರುತಿಸ್ಬೋದು. ಈಗ ಎಕ್ಸಾಮಲ್ಲಿ ಹೆಂಗೆ ಕೊಡ್ಬೋದಪ್ಪ ಅಂದರೆ ಒಂದು ಸೆಂಟೆನ್ಸನ್ನು ಕೊಟ್ಟು ಅದರಲ್ಲಿ ಯಾವುದೋ ಒಂದು ಚಿಹ್ನೆಯನ್ನು ಕೊಟ್ಟು ಏನು ಮಾಡಿರ್ತಾರೆ ಅಂದರೆ ಈ ವಾಕ್ಯದಲ್ಲಿರುವ ಚಿಹ್ನೆಯನ್ನು ಗುರುತಿಸಿ ಅಂತ ಹೇಳ್ಬೋದು. ಅಥವಾ ಇನ್ನೊಂದು ರೀತಿ ಏನಪ್ಪ ಕೇಳ್ಬೋದು ಅಂದರೆ ಒಂದು ವಾಕ್ಯವನ್ನು ಕೊಟ್ಟು ಈ ವಾಕ್ಯದಲ್ಲಿ ಯಾವ ವಿರಾಮ ಚಿಹ್ನೆಯನ್ನು ಹಾಕ್ಬೋದು ಅಂತ ಕೇಳ್ಬೋದು. 2 ಥರ ಪ್ರಶ್ನೆಯನ್ನು ಕೇಳ್ಬೋದು. ಆ 2ಕ್ಕೂ ನೀವು ಪ್ರಿಪೇರ್ ಆಗಬೇಕಾಗತ್ತೆ. ಇಲ್ಲಿವರೆಗೆ ಏನೇನು ಚಿಹ್ನೆಗಳನ್ನ ನೋಡ್ಕೊಂಡಿದ್ವಿ ಅಂದರೆ ಅಲ್ಪ ವಿರಾಮ ಗೊತ್ತು, ಪೂರ್ಣ ವಿರಾಮ ಗೊತ್ತು, ಅರ್ಧ ವಿರಾಮ ಗೊತ್ತು, ಪ್ರಶ್ನಾವಾಚಕ ಗೊತ್ತು, ಭಾವಸೂಚಕ ಗೊತ್ತು. ಭಾವಸೂಚಕ, ವಿಸ್ಮಯಾದಿ, ಬೋಧಕ ಚಿಹ್ನೆ ಗೊತ್ತು ನಮಗೆ. ಈ 5 ಚಿಹ್ನೆಗಳು ಗೊತ್ತಿದೆ. ಈಗಾಗಲೇ ನಾನು ಈಗ ದ್ವಂದ್ವ ಸಮಾಸ ಹೇಳಬೇಕಾದ್ರೆ ಹೇಳಿದೆ, ಒಂದು ಚಿಕ್ಕ ಐಫನನ್ನು ಹಾಕೋದ್ರಿಂದ ಅಂದರೆ ಯೋಜಕ ಚಿಹ್ನೆ, ಒಂದು ಚಿಕ್ಕ ಅಡ್ಡಗೆರೆಯನ್ನು ಹಾಕಿದ್ರೆ ಅದನ್ನು ಯೋಜಕ ಚಿಹ್ನೆ ಅಂತ ಹೇಳ್ತೀವಿ ಅಂತ ಈಗಾಗಲೇ ಹೇಳಿದ್ದೀನಿ. ಹಾಗಾಗಿ ಯೋಜಕ ಚಿಹ್ನೆ ಪರಿಚಯ ಆಯಿತು ನಿಮಗೆ. ಇನ್ನು ಉದ್ಧರಣ ಚಿಹ್ನೆ, ಡಬಲ್ ಇನ್ವಿಟೆಡ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಉದ್ಧರಣ ಚಿಹ್ನೆ ಅಂತೀವಿ. ಬ್ರ್ಯಾಕೆಟ್ಗೆ ಕೋಷ್ಟಕ ಅಂತ ಅಂತೀವಿ. ಹಾಗೆಯೇ ವಿವರಣ ಚಿಹ್ನೆ, 2 ಚುಕ್ಕಿ, ಒಂದು ಅಡ್ಡಗೆರೆ ಅಥವಾ 2 ಚುಕ್ಕಿಯನ್ನು ನಾವೇನಂತೀವಿ ವಿವರಣ ಚಿಹ್ನೆ ಅಂತ ಹೇಳ್ತೀವಿ. ಈ 4 ನಮಗೆ ಗಮನವನ್ನು ಕೊಡಬೇಕು. ಯಾಕಂದರೆ ಈ 4 ಹೆಚ್ಚು ನಾವು ಉಪಯೋಗಿಸೋದಿಲ್ಲ, ಅಥವಾ ಹೆಚ್ಚು ಉಪಯೋಗಿಸಿದ್ರೂ ಅದರ ಹೆಸರೇನು ಅಂತ ನಮಗೆ ನೆನಪಿರೋದಿಲ್ಲ. ಹಾಗಾಗಿ ಈ 4 ಚಿಹ್ನೆಗಳನ್ನು ನಾವು ಕಲಿಬೇಕಾಗತ್ತೆ. ಒಟ್ಟು 9 ಚಿಹ್ನೆಗಳಿವೆ. 9 ಚಿಹ್ನೆಯಲ್ಲಿ 5 ಚಿಹ್ನೆ ದಿನ ಯೂಸ್ ಮಾಡಿ ನಮ್ಗೆ ಅಭ್ಯಾಸ ಆಗಿದೆ. ಇನ್ನು 4 ಚಿಹ್ನೆಯನ್ನು ಕಲ್ತ್ಕೊಂಡ್ರೆ 1 ಮಾರ್ಕ್ಸ್ ನಮಗೆ ಬರುತ್ತೆ ವಿರಾಮ ಚಿಹ್ನೆಯಲ್ಲಿ. ನಂತರ ನಮಗೆ ಇನ್ನು ಕಾರಕ, ಒಂದು ಸೆಂಟೆನ್ಸನ್ನು ಕೊಟ್ಬಿಟ್ಟು ಅದರಲ್ಲಿ ಡ್ಯಾಶನ್ನು ಕೊಟ್ಬಿಟ್ಟು ಏನು ಮಾಡಿರ್ತಾರೆ ಅಂತ ಅಂದರೆ ಕಾರಕವನ್ನು ಹಾಕುವಂಥದ್ದು ಕೊಡ್ತಾರೆ. ಈಗ ನೋಡಿ, ಉದಾಹರಣೆಗೆ ಸತ್ಯ ಡ್ಯಾಶ್ ಮಹಿಮಾ ಅಪಾರ್ಹೆ. ಇಲ್ಲಿ ಡ್ಯಾಶ್ ಅಂತ ಬಂದಾಗ ಅಲ್ಲಿ ಒಂದು ಕಾರಕವನ್ನು ಸೇರಿಸ್ಬೇಕಾಗುತ್ತೆ. ಏನು, ಸತ್ಯಕಿ ಮಹಿಮಾ ಅಪಾರ್ಹೆ. पेड़ डैश पत्ता गिरा, पेड़ से पत्ता गिरा. ಮೇಜ್ ಡ್ಯಾಶ್ ಪುಸ್ತಕ ಹೇ, ಮೇಜ್ ಪರ್ ಪುಸ್ತಕ ಹೇ. ಅಲ್ಲೇನು ಮಾಡಬೇಕು, ನೀವು ಕಾರಕವನ್ನು ಸೇರಿಸ್ಬೇಕಾಗತ್ತೆ, ಅದನ್ನು ಅಭ್ಯಾಸ ಮಾಡಬೇಕಾಗತ್ತೆ. ನಂತರ ಇನ್ನು ಸಂಧಿ ಸಮಾಸ ಎಲ್ಲವೂ ಕೂಡ ಸುಲಭ, ಅವುಗಳನ್ನು ನೀವು ಕಲಿಬಹುದು. ನಿಮಗೆ ಇನ್ನೊಂದು ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ಏನೇನು ಬರುತ್ತೆ ಅಂತ ಹೇಳಿಬಿಡ್ತೀನಿ. ನಿಮಗೆ ಹೇಳ್ದಂಗೆ ವ್ಯಾಕರಣದಲ್ಲಿ ವಚನ, ವಿಲೋಮ, ಲಿಂಗ, ಪ್ರೇರಣಾರ್ಥಕ ಕ್ರಿಯಾ, ಕಾರಕ, ಸಂಧಿ, ಸಮಾಸ, ವಿರಾಮ ಚಿಹ್ನೆ, ಇದಿಷ್ಟು 8 ಮಾರ್ಕ್ಸಿಗೆ ಬರುವಂಥದ್ದು. ಇನ್ನು ಅನುರೂಪತದಲ್ಲಿ ಗದ್ಯಕ್ಕೆ 3 ಪ್ರಶ್ನೆ, ಪದ್ಯಕ್ಕೆ 1 ಪ್ರಶ್ನೆ ಇರುತ್ತೆ. ಒಂದು ವಾಕ್ಯದಲ್ಲಿ ಗದ್ಯದ 2 ಪ್ರಶ್ನೆ, ಪದ್ಯದ 2 ಪ್ರಶ್ನೆ ಇರುತ್ತೆ 4 ಮಾರ್ಕ್ಸಿಗೆ. 2 ಅಂಕದಲ್ಲಿ ಗದ್ಯದ 4 ಪ್ರಶ್ನೆ, ಪದ್ಯದ 2 ಪ್ರಶ್ನೆ, ಹಾಗೆ ಅಪಠಿತ ಗದ್ಯ ಅಂದರೆ ಶನಿ, ಸತಿಕಿ ಮಹಿಮಾ, ನಾಗರಿಕ ಕರ್ತವ್ಯ ಇದೆಯಲ್ಲ ಅದರಲ್ಲಿ 2 ಪ್ರಶ್ನೆ ಅಂದರೆ 4 ಅಂಕಕ್ಕೆ ಬರುತ್ತೆ. ನಂತರ 3 ಅಂಕದ ಪ್ರಶ್ನೆಗಳು ಎಷ್ಟಪ್ಪ ಅಂದರೆ 9. ಅದರಲ್ಲಿ 5 ಗದ್ಯದ್ದು, 3 ಪದ್ಯದ್ದು, ಪದ್ಯದಲ್ಲಿ ಭಾವಾರ್ಥವೂ ಸೇರಿಸಿ 3, ಹಾಗೆ ಅನುವಾದ 1. 5 ಗದ್ಯ,
3 ಭಾವಾರ್ಥ ಸೇರಿಸಿ ಪದ್ಯ, 5 3 8, 1 ಅನುವಾದ, 9 ಪ್ರಶ್ನೆ ಆಯಿತು. ಹಾಗೆ 4 ಅಂಕದಲ್ಲಿ 1 ಪ್ರಶ್ನೆ ಗದ್ಯದಲ್ಲಿರುತ್ತೆ, 1 ಪ್ರಶ್ನೆ ಪದ್ಯ ಬರೆಯೋದಿರುತ್ತೆ, ಹಾಗೆ 1 ಅಪಠಿತ ಗದ್ಯವನ್ನು ಓದಿ 4 ಪ್ರಶ್ನೆಗಳಿಗೆ ಉತ್ತರ ಬರೆಯೋದಿರುತ್ತೆ, ನಿಬಂಧ. ಹೀಗೆ ಒಟ್ಟು 4 ಮಾರ್ಕ್ಸು 4 ಪ್ರಶ್ನೆ ಇರುತ್ತೆ. ನಂತರ 5 ಪ್ರಶ್ನೆದು 1 ಪತ್ರಲೇಖನ ಇರುತ್ತೆ. ತುಂಬ ಸುಲಭವಾಗಿ ನೀವೇನು ಮಾಡ್ಬೋದು, ಇಲ್ಲಿ ಅಂಕವನ್ನು ಗಳಿಸ್ಕೋಬೋದು. ಮ್ಯಾಕ್ಸಿಮಮ್ ಅಂದರೆ 40 ಮಾರ್ಕ್ಸ್ ಈಸಿಯಾಗಿ ಹಿಂದಿಯಲ್ಲಿ ಸ್ಕೋರ್ ಮಾಡ್ಬೋದು. ಇಷ್ಟನ್ನು ಹೇಳ್ತಾ ಇವತ್ತು ನಿಮಗೆ ಹಿಂದಿಯಲ್ಲಿ ಇದ್ದಂತಹ ಒಂದಷ್ಟು ಪ್ರಶ್ನೆಗಳಿಗೆ ನಾನು ಸಮಾಧಾನವನ್ನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಕಡೆಗೆ ಒಂದು ಮಾತನ್ನು ಹೇಳಬೇಕು ಅಂತಾನು ಕೂಡ ಇಷ್ಟಪಡ್ತೀನಿ. ನಮ್ಮ ಹಿಂದಿಯಲ್ಲಿ ಒಂದು ದೋಹೆ ಇದೆ, ಸರಸ್ವತಿ ಕೆ ಭಂಡಾರಕಿ ಬಡಿ ಅಪರೂಪ ಜೋ ಖರ್ಚೆ ತ್ಯೋ ಬಡೆ ಬಿನ ಖರ್ಚೆ ಗಟ್ಟಿಜಾತ್. ಅಂದರೆ ಸರಸ್ವತಿಯ ಭಂಡಾರ ಅಂದರೆ ಜ್ಞಾನದ ಭಂಡಾರದಲ್ಲಿ ಒಂದು ಅಪರೂಪವಾದ ಮಾತಿದೆಯಂತೆ. ಏನಪ್ಪ ಅಂದರೆ ನಾವು ಎಷ್ಟು ಖರ್ಚನ್ನು ಮಾಡ್ತೀವೋ, ಅಂದರೆ ಜ್ಞಾನವನ್ನು ಎಷ್ಟು ಖರ್ಚು ಮಾಡ್ತೀವೋ, ಅಂದರೆ ಇನ್ನು ಬೇರೆಯವ್ರಿಗೆ ಹಂಚ್ತೀವೋ ಅಷ್ಟು ನಮ್ಮ ಜ್ಞಾನ ಹೆಚ್ಚಾಗುತ್ತಾ ಹೋಗುತ್ತೆ. ಹಾಗೆಯೇ ದುಡ್ಡು ಏನಾಗುತ್ತೆ, ಖರ್ಚು ಮಾಡಿದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಜ್ಞಾನದ ಭಂಡಾರದಲ್ಲಿ ಏನಾಗುತ್ತೆ, ಜ್ಞಾನವನ್ನು ನಾವು ಹೆಚ್ಚೆಚ್ಚು ಹಂಚುತ್ತಾ ಹೋದಷ್ಟು ನಮ್ಮದು ಏನಾಗುತ್ತೆ, ಹೆಚ್ಚಾಗುತ್ತಾ ಹೋಗುತ್ತೆ. ಅದೇ ನಾವು ಹಂಚಲಿಲ್ಲ ಅಂದರೆ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ಜ್ಞಾನ ಅಂತ ಒಂದು ದೋಹೆ ಇದೆ. ಆ ರೀತಿ ನೀವು ಕಲ್ತಿದ್ದನ್ನು ನಿಮ್ಮ ಸ್ನೇಹಿತರ ಸಹಪಾಠಿಗಳ ಜೊತೆ ಹಂಚ್ಕೊಳ್ಳಿ, ಅವ್ರಿಗೂ ಹೇಳಿ ಅವ್ರು ಕಲ್ತಿರೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ. ಹೀಗೆ ನಿಮ್ಮ ಜ್ಞಾನದ ಭಂಡಾರವನ್ನು ವೃದ್ಧಿಸ್ಕೊಂಡು SSLC ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕವನ್ನು ಗಳಿಸಿ ನಿಮ್ಮ ಶಾಲೆಗೆ, ನಿಮ್ಮ ತಂದೆ ತಾಯಿಗೆ ಒಳ್ಳೆ ಕೀರ್ತಿಯನ್ನು ತಂದುಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.